ಕಡಿಮೆ ಅಂದ್ರೆ 1.5 ಲಕ್ಷ ಕೋಟಿ ಆದ್ರೂ ಕೊಟ್ಟಿದ್ದಾರೆ ನಮ್ಮ ಈ ಸರ್ವೆ ಪ್ರಕಾರವಾಗಿ. ಇವಾಗ 1.5 ಲಕ್ಷ ಕೋಟಿ ಬಡ್ಡಿಗೆ ಬಿಟ್ಟಿದೆ. 100% ತನಿಖೆ ಮಾಡ್ಲಿ ಬರ್ತೀವಿ ಇವಾಗ ಸರ್. ಇವಾಗ ವಾರ ವಾರ ಈಸ್ಕೊಳ್ಳೋದು ಬಡ್ಡಿ ಎಷ್ಟು ಬರುತ್ತೆ ಸರ್ ಗೊತ್ತಾ? ಇವರೆಲ್ಲ ಕೇಳ್ತಾ ಇದ್ರು 40%, 50%, ನಾವು 7% ಕೊಡ್ತೀವಿ, 14% ಕೊಡ್ತೀವಿ ಅಂತ ಹೇಳ್ತಾ ಇದ್ದಲ್ಲ ಸರ್. ಒಂದನೇದಾಗಿ ಸರ್ಕಾರದಿಂದ ಬರೋ 3,000 ಕಟ್ಟುವಲ್ಲಿ 14,000 ಕಟ್ತಾ ಇದಾರೆ, ಅದು ಒಂದನೇ ಫ್ರಾಡ್. ಎರಡನೇ ಫ್ರಾಡ್ ಅಂತ ಸರ್, ಇವಾಗ ಮೊದಲನೇ ವಾರ 2,500 ಕಟ್ಟಿದ್ದೀರ ಸರ್. ಆ 2,500 ಅನ್ನೋ ಬ್ಯಾಂಕ್ ಆಗ್ತಾ ಇಲ್ಲ, ನಮ್ಮ ಬ್ಯಾಂಕ್ ಆಗ್ತಾ ಇಲ್ಲ. ನಮ್ಮ ಬ್ಯಾಂಕ್ ಹಾಕಿ 2,500 ಹಾಕಿದ್ರೆ 1 ಲಕ್ಷದಲ್ಲಿ -97,000 ಬಡ್ಡಿ ಕಟ್ಟಿದ್ರೆ ಸಾಕಿತ್ತು. ಇಲ್ಲ ಸರ್, ಮಾಡಲಿಕ್ಕಿಲ್ಲ ಸರ್, ಇಲ್ಲ ಸರ್. ಸಂಘಕ್ಕೆ ಸರ್ 2013ರ ಸುತ್ತೋಲೆ ಪ್ರಕಾರವಾಗಿ ನಾನು ನೋಡೋ ಪ್ರಕಾರವಾಗಿ ಅವರಿಗೆ 10 ಲಕ್ಷವರೆಗೂ ಸಾಲ ಕೊಡ್ಲಿಕ್ಕೆ ಯಾವುದೇ ದಾಖಲೆ ನೀಡುವ ಅವಶ್ಯಕತೆ ಇಲ್ಲ. ಯಾವ್ದು ಅಡಮಾನ ಇಟ್ಕೊಳ್ಳೋ ಹಂಗಿಲ್ಲ, ಯಾವುದೇ ಅಡಮಾನ ಇಲ್ಲ, ಇನ್ಶೂರೆನ್ಸ್ ಕಟ್ಟೋ ಹಂಗಿಲ್ಲ, ಇನ್ಶೂರ್ ಮಾಡ್ಲಿಕ್ಕಿಲ್ಲ, ಆರೋಗ್ಯ ವಿಮಾ ಮಾಡ್ಲಿಕ್ಕಿಲ್ಲ, ನಿಮಗೆ ನಿರಂತರ ಪುಸ್ತಕ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಯಾವುದು ಇಲ್ಲ ಸರ್. ಕೋರ್ಟ್ಗೆ ಹೋಗ್ತಾ ಇದೀವಿ, ಕೋರ್ಟ್ ಅಲ್ಲಿ ಇದೆ, ಇನ್ನೇನ್ ಡಿಸಿಷನ್ ಆಗುತ್ತೆ ಆದ್ಮೇಲೆ ಇದುವರೆಗೆ ಏನೇ ನಿಲ್ಸಿದ್ರ ಬಡ್ಡಿ, ಚಕ್ರ ಬಡ್ಡಿ, ಅದ್ರ ಬಡ್ಡಿ ಎಲ್ಲಾನು ಕೂಡ ಕೊಡ್ಬೇಕಾಗತ್ತೆ ಅಂತ ಮತ್ತಷ್ಟು ಅವ್ರಿಗೆ ತಲೆ ಮೇಲೆ ಗೊಬ್ಬರ ಹಾಕ್ಬಿಟ್ಟಿದ್ದಾರೆ ಸರ್. ಅವರಿಗೆ ಸರ್, ಅವರಿಗೆ ಇನ್ನು 1 ವರ್ಷದಿಂದ ಇಲ್ಲ ಮಹೇಶನ 2012 ಹೇಳಿದ್ರು, ಅಲ್ಲಿಂದ ಇಲ್ಲಿ ತನಕ ಇದು ಕೋರ್ಟಿಗೆ ತಗೊಂಡೋಗಿ ಆಗಿಲ್ಲ. ಅವ್ರಿಗೆ ನಮ್ಮ ಮೇಲೆ ಮಾನಸ ಕೇಸು, ಇನ್ನೊಂದು ಕೇಸ್ ಅಂತ ಕರ್ನಾಟಕ ರಾಜ್ಯಾದ್ಯಂತ ಪ್ರಕರಣ ದಾಖಲು ಮಾಡೋದಲ್ಲದೆ ಇದೇ ವಿಷಯ ಮಾತಾಡಿ ಗೊತ್ತಿಲ್ಲ. ಇವ್ರಿಗೆ ಗೊತ್ತು ಇದನ್ನು ನ್ಯಾಯಾಲಯಕ್ಕೆ ಹೋದ್ರೆ ನಾನೇ ಸಿಕ್ಕಾಗ್ತೀನಿ ಅಂತ ಹೇಳಿ ಮುಂದಿನ ಹೇಳಿದ್ರು. ಏನೋ ಇದು ಅಧ್ಯಕ್ಷರು ಧಾರವಾಡಕ್ಕೆ ಹೋಗಿ ಇವರಿಗೆ LIC ಕಂಪನಿಯಿಂದ ಈ ಒಂದು ಪಾಲಿಸಿ ಮಾಡಿದಾರಲ್ಲ, ಇವರಿಗೆ ಧರ್ಮಸ್ಥಳ SKDRDP ಅವರಿಗೆ 30% ಕಮಿಷನ್ ಇದೆ. ಅದರಲ್ಲಿ 10,000 ರೂಪಾಯಿಗೆ 3,000 ರೂಪಾಯಿ ಕಮಿಷನ್ LIC ಇಂದ. ಸತ್ರ ಇವ್ರಿಗೆ ನಂಬ್ಕೊಂಡಿರೋರಿಗೆ ದುಡ್ಡು ಬರಲ್ಲ. ಓಕೆ, ಎಲ್ಲಿವರೆಗೂ ಕೂಡ ಫೈನಾನ್ಸ್ನವರ ಕಿರುಕುಳ ತಪ್ಪಲ್ವೋ ಅಲ್ಲಿವರೆಗೂ ನಮ್ಮ ಸುದ್ದಿನ ನಾವು ತಪ್ಪಿಸಲ್ಲ. ಎಲ್ಲಿವರೆಗೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಿರುತ್ತೋ ಅಲ್ಲಿವರೆಗೂ ಕೂಡ ನಾವು ಸುದ್ದಿ ಮಾಡ್ತಾ ಇರ್ತೀವಿ. ಎಲ್ಲಿವರೆಗೂ ಹೆಣ್ಮಕ್ಳು ನೆಮ್ಮದಿಯಾಗಿರ್ತಾರೋ ಅಲ್ಲಿವರೆಗೂ ಕೂಡ ನಾವು ಸುದ್ದಿನ ಕಂಟಿನ್ಯೂ ಮಾಡ್ತಾನೆ ಹೋಗ್ತೀವಿ. ಅದೆಷ್ಟೇ ಧಮಕಿ ಕಾಲ್ಗಳು, ಅದೆಷ್ಟೇ ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಬಂದರೂ ಕೂಡ ನಾವು ಕೇರ್ ಮಾಡಲ್ಲ. ಇವತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಹೆಣ್ಣು ಮಕ್ಕಳು ನಮ್ಮ ರೈಟ್ ನ್ಯೂಸ್ನ ನೋಡಿ ರೈಟ್ ನ್ಯೂಸನ್ನು ಬೆಂಬಲಿಸ್ತಾ ಇದ್ದಾರೆ. ನಿಮ್ಮಿಂದ ನಮಗೆ ಪ್ರಶ್ನೆ ಮಾಡುವಂಥ ಧೈರ್ಯ ಬರ್ತಾ ಇದೆ ಸರ್, ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀವಿ. ಹಳ್ಳಿಗಳು ಕೂಡ ಹೆಣ್ಣು ಮಕ್ಕಳು ಇವತ್ತು ಖುಷಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಎಷ್ಟೋ ಜನ ಹೇಳ್ತಿದ್ದಾರೆ ಸರ್ ನಿಮ್ಮೊಟ್ಟಿಗೆ ನಾವಿದ್ದೀವಿ ಸರ್, ನಾವು ಗುಂಪಾಗಿ ಬರ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಕೆಲವೊಂದು ಕಡೆ ಹೆಣ್ಣಿಗೆ ಹೆಣ್ಣೆ ಶತ್ರು, ಆದರೆ ಹೆಣ್ಣು ಮಕ್ಕಳು ಏನಾದರೂ ನಮಗೆ ಧಮಕಿ ಹಾಕ್ರೆ ಹೆಣ್ಣು ಮಕ್ಕಳೇ ಅವ್ರ ವಿರುದ್ಧ ನಿಂತ್ಕೊಳ್ಳೋದಕ್ಕೂ ಕೂಡ ರೆಡಿ ಇದ್ದಾರೆ. ಎನಿವೇಸ್, ಇವಾಗ ಧರ್ಮಸ್ಥಳ ಸಂಘದ ಸರಣಿಯಾದಂಥ ಎಪಿಸೋಡ್ಗಳನ್ನು ಕೊಡ್ತಾ ಇದ್ದೀನಿ. ಯಾಕೆಂದರೆ ಈ ಧರ್ಮಸ್ಥಳ ಸಂಘದಲ್ಲಿ ನಡೀತಾ ಇರುವಂಥ ಅನ್ಯಾಯ, ಬಡ್ಡಿ ದಂಧೆ, ಬಡ್ಡಿ ಮಕ್ಕಳ ಸುಲಿಗೆ, ಮನೆ ಹತ್ರ ಬರೋದು, ಕಾಟ ಕೊಡೋದು, ಕೊನೆಗೆ ಈ ಆಫೀಸರ್ಗಳು ಬರಲಿಲ್ಲ ಅಂದರೆ ಚೂ ಬಿಟ್ಬಿಡೋದು. ಯಾರನ್ನ ಒಂದು 8-10 ಜನ ಸಂಘದಲ್ಲಿ ಇರ್ತಾರಲ್ಲ ಅವ್ರನ್ನ ಚೂ ಬಿಟ್ಬಿಟ್ಟು ಇಡೀ ಊರನ್ನೇ ನಾಶ ಮಾಡಿಬಿಟ್ಟು ಗ್ರಾಮದ ಅಭಿವೃದ್ಧಿ ಅಂತ ಅಂದ್ಕೊಂಡು ನಾಟಕ ಹಾಡ್ಕೊಂಬರೋದು. ಇನ್ನೇ ಸಾಗಾದರೆ ಒಂದಷ್ಟು ಇನ್ಫಾರ್ಮೇಷನ್ ಜೊತೆ ಇವತ್ತು ಬಂದಿದ್ದೀನಿ. ತಗೊಂಡಿರುವಂಥ ಸಾಲವನ್ನು ಕಟ್ಟಬೇಕಾ, ಯಾವ ರೀತಿ ಕಟ್ಟಬೇಕು, ನೀವು ಯಾವ ರೀತಿ ಲೆಕ್ಕವನ್ನು ಕೇಳಬೇಕು, ಹಾಗಿದು ಬ್ಯಾಂಕ್ ಸ್ಟೇಟ್ಮೆಂಟ್ ನಮಗೆ ಸಿಗುತ್ತಾ, ಸಂಘದ ಪಾಸ್ಬುಕ್ ಏನಾದರೂ ಸಿಗುತ್ತಾ ನಮಗೆ, ನಮ್ಮ ಬಡ್ಡಿ ಹೇಗೆ, PRK ಬಾಂಡ್ ಆದರೂ ಹೇಗೆ, ನಮ್ಮ ನೋಡೇ ಇಲ್ವಲ್ಲ ಸರ್, ಇನ್ಶೂರೆನ್ಸ್ ಆದರೂ ಹಣ ಎಲ್ಲೋ ಹೋಗ್ತಿದೆ, ಎಲ್ಲವನ್ನು ಕೂಡ ನಿಮ್ಮೊಟ್ಟಿಗೆ ನಾನು ಮಾತಾಡ್ತೀನಿ. ವೀಕ್ಷಕರೇ, ಸೊ ಇವಾಗ ಮುಂದುವರ್ಸೋಣ. ನಮ್ಮೊಟ್ಟಿಗೆ ಒಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸುವ. ಹಲೋ ಸರ್, ನಮಸ್ತೆ, ಹೇಗಿದ್ದಾರೆ? ಚೆನ್ನಾಗಿದ್ದೀನಿ ಸರ್. ಸೂಪರ್. ಸರ್, ಇವಾಗ ನಾನು ಮಾತಾಡ್ತಾ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೆ, ಅಥವಾ ಕೇಳಿಸ್ಕೊಂಡ್ರೆ ಅನ್ಕೊಳ್ತೀನಿ. ಈಗ ನನ್ನ ಮೊದಲ ಪ್ರಶ್ನೆ, ಧರ್ಮಸ್ಥಳ ಸಂಘದಲ್ಲಿ ತೆಗೆದುಕೊಂಡಿರೋಂಥ ಹಣ ಏನಿದೆ, ಸಾಲ ಬಡ್ಡಿ ಏನು ಕಟ್ತಾ ಇದ್ದಾರೆ, ಅದನ್ನ ಕಟ್ಟಬೇಕಾ ನಿಲ್ಲಿಸ್ಬೇಕಾ? ಸರ್, ಅದರೆಲ್ಲ ವಿವರಣೆ ನಾನು ಕೊಡ್ತೇನೆ. ಕೊಟ್ಟ ನಂತರ ಸಾಲ ತಕೊಂಡವರು ಕಟ್ಟಬೇಕಾ, ಅದ ಅವರ ಬ್ಯಾಂಕಿಗೆ ಹೋಗಿ ನೇರವಾಗಿ ಖಾತೆ ಸಂಖ್ಯೆ ಕೇಳಬೇಕಾ, ಅದು ಅವರು ಡಿಸೈಡ್ ಮಾಡಬೇಕು. ಅದಕ್ಕೆ ಮುಂಚೆ ತಮಗೆ ಅಂದ್ರೆ ರೈಟ್ ನ್ಯೂಸ್ ಅವರಿಗೆ ನಮ್ಮ ಸೌಜನ್ಯ ಪರ ಹೋರಾಟಗಾರರಾಗಿರುವ ಮಹೇಶಣ್ಣ ತಂಡ ಇವರಿಂದ ಒಂದು ತುಂಬ ಹೃದಯದ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ನಾವು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಏನು ಈ ಅಕ್ರಮ ಬಡ್ಡಿ ದಂಧೆ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅದರ ನೋವು ನೀವು ಒಂದು ಕಡೆಯಿಂದಲೇ 2 ಕಡೆಯಿಂದಲೂ ಪ್ಲಸ್ ಮೈನಸ್ ಎರಡನ್ನೂ ಇಟ್ಟುಬಿಟ್ಟು ಜನರಿಗೆ ತಿಳಿಸೋ ಕೆಲಸ ಮಾಡ್ತಾ ಇದ್ದೀವಿ. ಆಗ ಜನರಿಗೆ ಅರ್ಥ ಆಗ್ತದೆ.
ಎಸ್. ಈ ಹಿಂದೆ ನಮ್ಮ ಸೌಜನ್ಯ ಪರ ಹೋರಾಟ ಹೇಳ್ತಾ ಇರುವಾಗೆಲ್ಲ ಎಲ್ಲ ಅವ್ರಿಗೆ ಹುಚ್ಚು, ಅವರು ದೇವಸ್ಥಾನ ತೇಜೋವಧೆ ಮಾಡ್ಲಿಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ. ಅವರು ಏನ ವೈಯಕ್ತಿಕ ದ್ವೇಷ ಇದೆ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವಾಗ ತಮ್ಮ ಮುಖಾಂತರವಾಗಿ, ಹೌದು, ತಮ್ಮ ಮಾಧ್ಯಮ ಮುಖಾಂತರ, ಅದೇ ತರ ನಮ್ಮೆಲ್ಲರ ಯೂಟ್ಯೂಬ್ ಜಾಲತಾಣ ಮುಖಾಂತರವಾಗಿ ಇವತ್ತು ಸತ್ಯಾಸತ್ಯ ಘಟನೆಯನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಅಭಿನಂದನೆಗಳು. ಇವಾಗ SKDRDP ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅದು BC ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಅನ್ನು ಮಾಡಿದ್ದಾರೆ ಅದರಲ್ಲಿ. ಇದರ ಉದ್ದೇಶ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದ NRL ಯೋಜನೆ ಅಂದ್ರೆ ದೀನ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂದ್ರೆ ಬಡವರ ಅಭಿವೃದ್ಧಿಗೋಸ್ಕರ, ಗ್ರಾಮೀಣ ಪ್ರದೇಶದಲ್ಲಿ ಬಡವರಿದ್ದಾರೆ ಅವರ ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರಿ ಯೋಜನೆಯನ್ನು ಗ್ರಾಮ ಮಟ್ಟದಲ್ಲಿ ತಲುಪಿಸಬೇಕು ಸರ್. ಈ ಒಂದು ಉದ್ದೇಶದಿಂದ ಕೆಲವರನ್ನು BC ಆಗಿ ತಗೊಂಡಿರ್ತಾರೆ. ಅಂದ್ರೆ ಈ ಯೋಜನೆ ಅಂತ ಹೇಳಿದ್ರೆ ಏನೋ ದೊಡ್ಡ ಮಿಷನರಿ ಐಟಮ್ ಬರಲ್ಲ ಗ್ರಾಮಕ್ಕೆ, ಅಲ್ಲಿಗೆ ಆರ್ಥಿಕವಾಗಿ ಮೊತ್ತವನ್ನು ತಲುಪಿಸ ಕೆಲಸ ಮಾಡಬೇಕು. ನೇರವಾಗಿ ಒಂದು ಖಾತೆ ಹಾಕಿ ಕೊಡ್ಲಿಕ್ಕೆ ಆಗಲ್ಲ, ಅದು ಮಿಸ್ಯೂಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸರ್ಕಾರ ಕಂಡುಕೊಂಡಿರುವಂತ ಒಂದು ಯೋಜನೆ ಅಂತ ಹೇಳಿದ್ರೆ ಗ್ರಾಮಗಳಲ್ಲಿ ಒಂದು 10 ಜನರ ಗುಂಪನ್ನು ರಚನೆ ಮಾಡಿ ಆ ಗುಂಪಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಯಾರಿಗಾದ್ರೊಬ್ಬರಿಗೆ, ಅವರಿಗೆ ಬ್ಯಾಂಕ್ ಅಲ್ಲಿಂದ ಅವರ ದಾಖಲೆಗಳನ್ನು ಬ್ಯಾಂಕಿಗೆ ನೀಡಿ ಬ್ಯಾಂಕ್ ಮುಖಾಂತರವಾಗಿ ಇವರೊಂದು ಪರಿಚಯ ಮಾಡಿಸ್ಬೇಕು. ಪರಿಚಯ ಮಾಡಿ ಬ್ಯಾಂಕಿಂದ ನೇರವಾಗಿ ಅವರಿಗೆ ಈ ಕೇಂದ್ರ ಸರ್ಕಾರ ಏನು ಅನುದಾನ ಇದೆ ಅದನ್ನು ತಲುಪಿಸೋ ಕೆಲಸ ಮಾಡ್ಬೇಕು. ಅಲ್ಲಿ ಬಡ್ಡಿ ವ್ಯವಹಾರ ಮಾಡ್ಲಿಕ್ಕೆಲ್ಲ. ಇವಾಗ 10 ಜನ ಗುಂಪಿದ್ರೆ 10 ಜನರಲ್ಲಿ ತೀರ್ಮಾನ ಮಾಡ್ಬೇಕು ಯಾರಿಗೆ ಸಾಲ ಬೇಕು, ನಿನಗೆ ಯಾವ ಉದ್ದೇಶ, ಆಮೇಲೆ ನಾವೊಂದು ಮೀನು ಸಾಕ್ಲಿಕ್ಕೆ, ನನಗೆ ಹಸು ಸಾಕಾಣಿಕೆ, ಇಲ್ಲ ನಮಗೆ ಮೇಕೆ ಸಾಕ್ಲಿಕ್ಕೆ, ಇಲ್ಲ ನಮಗೆ ಒಂದು ಒಂದು ಅಂಗಡಿ ಆಗ್ಬೇಕು, ಇಲ್ಲ ನಮಗೆ ಮಿಷನ್ ತಗೊಳ್ಬೇಕು, ಅದರ ತೀರ್ಮಾನ ಮಾಡಿ ಬ್ಯಾಂಕಿಗೆ ಒಂದು ಖಾತೆ ಎಲ್ಲ ನಂತರ ಒಂದು 3 4 ತಿಂಗಳ ನಂತರ ಬ್ಯಾಂಕ್ ಅಂತ ಅರ್ಜಿ ಕೊಡಬೇಕು. ನೋಡಿ ನಮಗೆ ಈ ತರ ನಮಗೆ ಇದರ ಯಾವ್ದೋ ಕೇಂದ್ರ ಸರ್ಕಾರ NRL ಯೋಜನೆಯಲ್ಲಿ ಸಾಲ ಬೇಕಂತ ಕೇಳ್ಬೇಕು. ಆವಾಗ ಅದನ್ನು ಪರಿಶೀಲನೆ ಮಾಡಿ ಅವ್ರು ನೇರವಾಗಿ ಬ್ಯಾಂಕಿಂದ ಇವರ ಖಾತೆ ಕೊಡ್ತಾರೆ. ಅದಕ್ಕೊಂದು ಸೇವಿಂಗ್ ಅಕೌಂಟ್ ಮಾಡ್ಬೇಕು. ಅದು ಅಲ್ಲದೆ ಇವರ ಉಳಿತಾಯ ಖಾತೆ ಅಂತ ಹೇಳಿ ಒಂದು 20, 30, 50 ಎಷ್ಟು ಬೇಕು ಆ ಸಂಘದವರ ಕೆಪಾಸಿಟಿ, ಅವ್ರಿಗೆ ಎಷ್ಟು ಕಟ್ಬೋದು, 10 ರೂಪಾಯಿ ಕಟ್ಬೋದಾ ವಾರಕ್ಕೆ, 20 ರೂಪಾಯಿ ಕಟ್ಬೋದಾ, ಈ ರೀತಿಯಲ್ಲಿ ಬ್ಯಾಂಕ್ಗೆ ದುಡ್ಡು ಕಟ್ತಾ ಇದೆ. ಆಂತರಿಕ ಸಾಲ ಅಂತ ಒಂದು ವ್ಯವಸ್ಥೆ ಇದೆ ಕೊಡ್ಲಿಕ್ಕೆ. ಆಂತರಿಕ ಸಾಲ ಕೊಟ್ರೆ ಅದರಲ್ಲಿ ಆಂತರಿಕ ಸಾಲ ಸಂಘಕ್ಕೆ ಬರುವಾಗ ಆ ದುಡ್ಡನ್ನು ತೆಗೆದು ಅಲ್ಲಿಯವರಿಗೆ ಬಡ್ಡಿ ಕೊಡ್ಬೋದು. ಸಂಘದವರಿಗೆ ಅದು 20%, 30%, ಅವ್ರಿಗೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಎಷ್ಟೇ ಕೊಟ್ಟರು ಅದು ಆಂತರಿಕ ಲಾಭಾಂಶ ಬರೋದು, ಲಾಭಾಂಶವನ್ನು 10 ಜನರಿಗೆ ಶೇರ್ ಆಗ್ತದೆ ಸರ್. ಅದು 10 ಜನರಿಗೆ ಶೇರ್ ಆಗ್ತದೆ. ಅದನ್ನ ಅವರಿಗೆ ಆ ಸಂಘದಲ್ಲಿ ಬಿಡ್ಬೋದು, ಮುಂದಕ್ಕೆ ಬಡ್ಡಿ ಕೊಡ್ತಾ ಇರ್ಬೋದು, ಮುಂದಕ್ಕೆ ಇದನ್ನು ದೊಡ್ಡ ಬ್ಯಾಂಕ್ ತರಬೇಕಾದ್ರೆ ಬಳಸಬಹುದು ಮನಸ್ಸು ಮಾಡಿದ್ರೆ. ಈ ರೀತಿಯಲ್ಲಿದೆ. ಕೆಲವರು ಎಲ್ಲ 1 ವರ್ಷಕ್ಕೆ ಆಗುವ ಅವರವರ ಕೆಲಸಕ್ಕೆ ಅದನ್ನು ತೆಗಿತಾ ಇರ್ತಾರೆ, ಮತ್ತೆ ಮುಂದುವರಿಸಲ್ಲ, ಆವಾಗ ತಿರ್ಗಾ ಹಳೆ ಅಮೌಂಟ್ ಇರ್ತಾರೆ, ತಿರ್ಗಾ ಬಡ್ಡಿ ಕೊಡ್ತಾ ಇರ್ತಾರೆ. ಈ ರೀತಿಯಲ್ಲಿ ಆಂತರಿಕ ಸಾಲ ಸರ್. ಎರಡನೇದಾಗಿ ನಾನು ಹೇಳಿದ್ವಲ್ಲ ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ಕೊಡ್ತಾ ಇರೋದಂತ, ಅದಕ್ಕೋಸ್ಕರನೇ ನೋಡಿ ಸರ್, ಇವಾಗ ನೇರವಾಗಿ ನಾನು ಹೇಳಿದಂಗೆ ಗ್ರಾಮೀಣ ಪ್ರದೇಶಗಳಿಗೆ ಜನರಿಗೆ ಇದನ್ನು ತಲುಪಿಸಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಬ್ಯಾಂಕ್ ಅವರು BC ಅಂತಂದ್ರೆ BF ಅಂದ್ರೆ ಬ್ಯಾಂಕ್ ಮಿತ್ರ ಅಂತ ಒಂದು, ಮತ್ತೆ BC ಅಂದ್ರೆ ಅದ್ರ ಮಧ್ಯವರ್ತಿ ತರ ಒಬ್ಬರು ನೇಮಕ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಏಜೆಂಟ್ ಅನ್ನು ತಗೊಂಡಿರೋದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಏಜೆಂಟ್ ಅಷ್ಟೇ, ನಾನು ಅದನ್ನು ಮಾಡ್ತೀನಿ. ಬ್ಯಾಂಕ್ ಟು ಬ್ಯಾಂಕಿಂದ ಗ್ರಾಮದ ಜನರಿಗೆ ದುಡ್ಡನ್ನು ತಲುಪಿಸೋದು, ಗ್ರಾಮದ ಜನರಿಗೆ ಗುಂಪು ರಚನೆ ಮಾಡಿ ಅವರ ದಾಖಲೆಯನ್ನು ಬ್ಯಾಂಕಿಗೆ ತಲುಪಿಸೋ ಕೆಲಸನೋ, ಅವ್ರಿಗೆ ಎಷ್ಟು ದುಡ್ಡು ಬೇಕು ಎಂಬುದನ್ನು ಮನವರಿಕೆ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತ ಹೇಳೋದು. ಅಂದ್ರೆ ಕೆಲವೊಂದು ಗ್ರಾಮದಲ್ಲಿ ವಿದ್ಯೆ ಇರುವವರು ಇರಲ್ಲ. ಅಲ್ಲಿ ಹಿಂದಿನ ಕಾಲ ಗೊತ್ತಲ್ಲ, 20, 30, 20 ವರ್ಷ ಹಿಂದಿಂದ ಏನೆಲ್ಲ ಆಗಿದೆ ಅಂತ. ಆ ರೀತಿಯಲ್ಲಿ ಸರಿ ಅಂತ ಇವರಿಗೆ ಒಂದು ಏಜೆಂಟ್ ಕೆಲಸನ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಏಜೆಂಟ್ ಆಗಿ ಕೊಟ್ಟ ನಂತರ ಇವರಿಗೆ ಒಂದು % ಬ್ಯಾಂಕ್ ಅವರು ಇವರಿಗೆ ಇಷ್ಟು ಸಾಲ ಕೊಟ್ಟರೆ ಪರ್ಸೆಂಟೇಜ್ ಕೊಡೋದು, ಮೀಡಿಯೇಟರ್ ಕೆಲಸ ಮಾಡ್ತಾರೆ. ಕೆಲಸ ಮಾಡೋದಕ್ಕೆ ಮಾತ್ರ ಸರ್ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೆಲಸ ಒಂದೈತಲ್ಲ ಸರ್. ಇವರು ಮಾಡ್ತಾ ಇರೋ ಕೆಲಸ ಇಲ್ಲಿ ಹೇಳ್ಕೊಡ್ತೀನಿ ನಾನು. ಇವರು ಗ್ರಾಮಕ್ಕೆ ಹೋಗೋದು, ನಾವು ಧರ್ಮಸ್ಥಳ ಬಂದಿದೀವಿ, ಪೂಜ್ಯರು ಬಂದಿದೀವಿ, ದೊಡ್ಡ ದೇವಮಾನ ಅವರು ಕಳಿಸಿದೀವಿ,
ನಿಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು, ಅದಕ್ಕೆ ನಾವು ಅವರ ಪುಸ್ತಕ ನೋಡ್ಬೋದು, ಪುಸ್ತಕ ಇದೆ ಯಾವುದೇ ಹೈನುಗಾರಿಕೆ ಸಾಲ ಕೊಡ್ತೀವಿ ಅದಕ್ಕೆ ಕೊಡ್ತೀವಿ ಅಂತ ಹೇಳಿ ಇವರು ಇದನ್ನೆಲ್ಲ ದಾಖಲೆ ತಗೊಳ್ತಾರೆ ಸರ್. ಬ್ಯಾಂಕಿಗೆ ಏನೆಲ್ಲ ದಾಖಲೆ ಕೊಡ್ಬೇಕು ಆ ದಾಖಲೆನೆಲ್ಲ ಇವರನ್ನು ತಗೊಳ್ತಾ ಇದ್ದಾರೆ ಬಡಪಾಯಿಯಿಂದ. ಇವರೇನು ಸರ್ ದೇವಸ್ಥಾನ ಇವ ಮಂಜುನಾಥ ಸ್ವಾಮಿ, ವೀರೇಂದ್ರ ಹೆಗ್ಡೆ ಅವರು ನಮ್ಮ ಅಭಿವೃದ್ಧಿ ಮಾಡುವ ಗ್ರಾಮವನ್ನು ಅಭಿವೃದ್ಧಿ ಮಾಡುವವರು ಅಂತ ಹೇಳಿ ಆ ಒಂದು ಮೆಂಟಾಲಿಟಿ ಜನರಿಗೆ ಧರ್ಮಸ್ಥಳಕ್ಕೆ ಯಾವ ಒಂದು ನಂಬಿಕೆ ಇದೆ ಅಲ್ಲ ಸರ್. ಪ್ರತಿಯೊಬ್ಬರಿಗೆ ಹಿಂದೂ ಭಕ್ತರಿಗಾಗ್ಲಿ ಅನ್ಯ ಧರ್ಮದವರಿಗೂ ಧರ್ಮಸ್ಥಳ ಅಂದ್ರೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ಇಟ್ಟು ಇವರು ಅದನ್ನು ಮಿಸ್ಯೂಸ್ ಮಾಡಿದ್ದಾರೆ ಯಾರೋ ಧರ್ಮಸ್ಥಳದವರು. ಇವರು ಬಂದ್ರು ಎಲ್ಲಾ ದಾಖಲೆಯನ್ನು ತಕೊಂಡೋಗಿ ಬ್ಯಾಂಕ್ ಇವರೇನೋ ತಕೊಂಡು ಹೋಗುವಾಗ ಅವರೊಂದು ಸ್ವಲ್ಪ ಸೈನ್ ಮಾಡಿಸ್ತಾ ಇದ್ದಾರೆ ಪಾಪ ಬಡಪಾಯಿಯಿಂದ. ಆ ವಿದ್ಯೆ ಇರೋರಲ್ಲಿ ಇಲ್ಲದೇ ಇರಲಿ ಅವರಿಂದ ಒಂದಿಷ್ಟು ಪೇಪರ್ಗೆ ಸೈನ್ ಮಾಡಿಸಿ ಒಂದು ಪೇಪರ್ ಅಲ್ಲಿ ಸೈನ್ ಮಾಡ್ತಾ ಇದ್ದಾರೆ. ಅದು 9 ಕಂಡೀಷನ್ ಇದೆ ಸರ್. ಅದು 9 ಕಂಡೀಷನ್ ಏನಂತ ಹೇಳಿದ್ರೆ ಏನು ಈ CC ಖಾತೆಯನ್ನು ತೆರೆಯಲು ಅಂದ್ರೆ ಸಂಘದ ಹೆಸರಲ್ಲಿ CC ಖಾತೆಯನ್ನು ತೆರೆಯಲು ಆ ಖಾತೆಗೆ ಬರುವ ದುಡ್ಡನ್ನು ಇವರ ಖಾತೆ ಹಾಕಿಕೊಳ್ಳಲು ಆ ಖಾತೆಯಲ್ಲಿ ಏನೆಲ್ಲ ಚಟುವಟಿಕೆ ಆಗ್ಬೇಕು, ದುಡ್ಡು ತೆಗೆಯೋದು ಹಾಕೋದು ಏನೇ ಆಗ್ಬೇಕಾದ್ರೆ ಎಲ್ಲ ಹತೋಟಿಯನ್ನು ತನ್ನ ಕಪಿಮುಷ್ಟಿಗೆ ತಕೊಳ್ತಾ ಇದ್ದಾರೆ. ತನ್ನ ಕಪಿಮುಷ್ಟಿ ಆಲೋಚನೆ ಮಾಡಿ. ಅಲ್ಲಿ ಬ್ಯಾಂಕಿಗೆ ಒಂದು ನಂಬರ್ ಕೊಡ್ಬೇಕಿತ್ತು, ಅದು ಯಾವುದೇ ಒಂದು ಇವಾಗ ಹಿಂದಿನ ಕಾಲ ಎಲ್ಲ ಕೊಡ್ಬೇಕು, ಮೊಬೈಲ್ ನಂಬರ್ ಕೊಡ್ಬೇಕು ಬ್ಯಾಂಕಿಗೆ ಆ ಸಂಘದ ಒಬ್ಬ ಅಧ್ಯಕ್ಷರದು. ಆದ್ರೆ ಕೆಲವೊಂದು ಸಂಘದ ನೇರವಾಗಿ ಅಲ್ಲಿ SP ಅಂತ ಹೇಳ್ತಾರೆ, ಸೇವಾ ಪ್ರತಿ ಅಂತ ಹೇಳ್ತಾರಲ್ಲ, ಇವರ ನಂಬರ್ ಕೊಡ್ತಾ ಇರೋದು. ಇನ್ನೊಂದು ಆ ಸಂಘದಲ್ಲಿ ಯಾರಾದ್ರೂ ಇವರ ಪರವಾಗಿದ್ರೆ ಅವ್ರದೇ ನಂಬರ್ ಕೊಡ್ತಾ ಇರೋದು, ಏನೋ ಮೆಸೇಜ್ ಬಂದು ನೋಡ್ಲಿಕ್ಕೆ. ಏನಿಲ್ಲ ಅಲ್ಲಿ ವಿದ್ಯೆ ಇಲ್ಲದವರನ್ನು ನಂಬರ್ ಕೊಡ್ತಾರೆ. ಅಂದ್ರೆ ಇದ್ರ ಎಕ್ಸಾಂಪಲ್ ಏನಂತಂದ್ರೆ ಬ್ಯಾಂಕಿಗೆ ಬಂದಂತ ಏನೇ ಆಫರ್ ಜನಗಳಿಗೆ ಗೊತ್ತಾಗಬಾರ್ದು. ಕೇಂದ್ರ ಸರ್ಕಾರದ ಅನೇಕ ಸವಲತ್ತುಗಳು ಬರುತ್ತೆ, ಹಣ ಬಿಡುಗಡೆ ಆಗುತ್ತಲ್ಲ, ಅದು ಜನಗಳಿಗೆ ಯಾರು ಕೂಡ ಗೊತ್ತಾಗಬಾರ್ದು. ಆದ್ರೆ ಇವ್ರಗಳ ಹೆಸರನ್ನು ಕೊಟ್ಕೊಂಡು ಅದನ್ನ ಮುಚ್ಚಾಕುವಂತ ಕೆಲಸ ಆ ಸವಲತ್ತುಗಳನ್ನ. ನೆಕ್ಸ್ಟ್ ಇವಾಗ ಇವರು ತಗೊಂಡೋಗಿ ಬ್ಯಾಂಕಿಗೆ ಹೋಗಿ ಒಂದು ಖಾತೆ ಮಾಡಿ, ಖಾತೆ ಸಂಖ್ಯೆ ಎಲ್ಲ ಇವರಿಗೆ ಗೊತ್ತಿರುತ್ತೆ, ಮೆಸೇಜ್ ಬರ್ತಾ ಇರೋದು ಯಾರಿಗೆ, ಇವರಿಗೆ SP ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಅಲ್ಲ. ಕೆಲವೊಂದು ನಾನು ಮೊನ್ನೆ ನನಗೆ ಪಂಜ ಅಂದ್ರೆ ಸುಳ್ಯ ವಿಧಾನಸಭಾ ಕ್ಷೇತ್ರ ಪಂಜ ಒಂದು ಬ್ಯಾಂಕ್ ಡೀಟೇಲ್ ಸಿಕ್ಕಿರೋದು, SBI ಬ್ಯಾಂಕ್ ಅಲ್ಲಿ ಸಿಕ್ಕಿರೋದು. ಅದರ ಕೆಪಾಸಿಟಿ 15 ಲಕ್ಷ ಇದೆ. ಅವರಿಗೆ ಒಂದು ಫಾರ್ಮ್ ಅಲ್ಲಿ ಕೊಟ್ಟಿದೆ 15 ಲಕ್ಷ ಕೆಪಾಸಿಟಿ ಯಾರಿಗೆ, ಆ ಸಂಘದವರಿಗೆ ಸಾಲ ತಗೊಳ್ಳಿಕ್ಕೆ. ಅದರಲ್ಲಿ 5 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. 5 ಲಕ್ಷ ತಗೊಂಡು ಪಾಪ ಸಂಘದಲ್ಲಿ 7 ಜನ ಇದ್ದಾರೆ, 7 ಇಲ್ಲ 5 ಜನ, ಅವ್ರಿಗೆ ಯಾರಿಗೂ ಮಾಹಿತಿನೇ ಇಲ್ಲ ಸರ್. ಇಲ್ವೇ ಇಲ್ಲ, ಮಾಹಿತಿನೇ ಇಲ್ಲ. ಅವರೇ ತಗೊಂಡ್ಬಿಟ್ರು. ಬ್ಯಾಂಕ್ ನೋಡಿ ಸರ್, ಹೇಳಿದ್ವಲ್ಲ ಬ್ಯಾಂಕಿಗೆ ಹೋಗಿ CC ಖಾತೆಯಲ್ಲಿ ಮಾಡೋದು, ಸೇವಿಂಗ್ ಅಕೌಂಟ್ ಮಾಡ್ಬೇಕಿತ್ತು. ಇವರು CC ಖಾತೆ ಅಂದ್ರೆ ಕ್ಯಾಶ್ ಕ್ರೆಡಿಟ್ ಅಂದ್ರೆ ಕ್ಯಾಶ್ ಅದೆಲ್ಲ ಇರುತ್ತೆ. ನಾವ್ ಇವಾಗ ಓಡಿ ಮಾಡ್ತೀವಲ್ಲ, ಓಡಿ ಅಂದ್ರೆ ಯಾವ್ದೊಂದು ದೊಡ್ಡ ಬಿಸಿನೆಸ್ ಗೆ ಸಾಲ ತಗೊಳ್ತೀವಿ, ಮಿಷಿನ್ ಎಲ್ಲ ಪರ್ಚೇಸ್ ಮಾಡ್ತೀವಿ, ಅದಕ್ಕೆ ಮೆಟೀರಿಯಲ್ ಬೇಕು, ಅದು ಮೆಟೀರಿಯಲ್ ತಯಾರು ಮಾಡ್ಲಿಕ್ಕೆ ಮೆಟೀರಿಯಲ್ ಬೇಕು, ಅದಕ್ಕೆ ದುಡ್ಡಿಲ್ಲ. ಅವ ಬ್ಯಾಂಕ್ ಅವ್ರ ಓಡಿ ಅಂತ ಕೊಡ್ತಾ ಇರ್ತಾರೆ. ಓಡಿ ಅಂತ ಕೊಟ್ರೆ ಬ್ಯಾಂಕ್ ಅಲ್ಲಿ ಒಂದು 10 ಲಕ್ಷ ಬಂದ್ರೆ ನಾವು 5 ಲಕ್ಷ ತಗೊಳ್ಳಿ, 5 ಲಕ್ಷಕ್ಕೆ ಮಾತ್ರ ಬಡ್ಡಿ ಬೀಳ್ತಾ ಇರೋದು, 5 ಲಕ್ಷಕ್ಕೆ ಬಡ್ಡಿ ಬೀಳಲ್ಲ, ಬ್ಯಾಂಕ್ ಅಲ್ಲಿ ಆ ದುಡ್ಡು ಇರುತ್ತೆ. ಈ ರೀತಿಯಲ್ಲಿ ಇವರು CC ಅಕೌಂಟ್ ಮಾಡುದು, CC ಲೋನ್ ಅಂತ ಮಾಡಿದಾರೆ. ಅದು ಮಾಡ್ಲಿಕ್ಕಿಲ್ಲ, ಇವರಿಗೆ ಮಧ್ಯವರ್ತಿ ತಾನೇ ಕೊಟ್ಟಿರೋದು. ಮಧ್ಯವರ್ತಿಯಾಗಿ ಸೇವಿಂಗ್ ಅಕೌಂಟ್ ಮಾಡ್ಕೊಡ್ಬೇಕಲ್ಲ ಸರ್. ಇವರು CC ಅಕೌಂಟ್ ಮಾಡಿ CC ಖಾತೆಗೆ ಬ್ಯಾಂಕ್ ಇಂದ ದುಡ್ಡು ಹಾಕಿದ್ದಾರೆ. ಯಾವ CC ಖಾತೆ ಅಂದ್ರೆ ಈ ಸಂಘದ ಖಾತೆ ದುಡ್ಡು ಹಾಕಿದ್ದಾರೆ. ಹಾಕಿದ್ದಾರೆ ಅವ್ರಿಗೆ, ಬ್ಯಾಂಕ್ ಅವರೇ ಹಾಕಿದ್ದಾರೆ. ಇವರು ಹೋಗಿ ಖಾತೆದೆಲ್ಲ ಕೊಡುವಾಗ ಬ್ಯಾಂಕ್ ಅವರು ಸಾಮಿಲ್ ಇದು ಎಲ್ಲ ಸೇರಿ ಮಾಡ್ತಾ ಇರೋದು. ಬ್ಯಾಂಕ್ ಇಂದ ಖಾತೆ ದುಡ್ಡು ಬಂತು, ಆದ್ರೆ ಮೆಸೇಜ್ ಪಾಪ ಅವ್ರಿಗೆ ಗೊತ್ತಿಲ್ಲ, ಇದು SP ಇವರಿಗೆ ಏನೋ ಬಂತು. ಅಲ್ಲಿಂದ ದುಡ್ಡನ್ನು ನೇರವಾಗಿ ಏನಾಗ್ತದೆ ಸರ್, ಈ ಸಂಘದ ಖಾತೆಯಿಂದ ಅಂದ್ರೆ ಸ್ವಸಹಾಯ ಸಂಘದ ಖಾತೆಯಿಂದ ನೇರವಾಗಿ SKDRDP ಖಾತೆ BC ಸಸಿ ಹಾಕಿದ್ದಾರೆ. ಬಂದ್ಬಿಡ್ತು ಹಣ. ಅವರಿಗೆ ತನ್ನ ಕಪಮುಷ್ಟಿಯಲ್ಲಿ ಆ ಖಾತೆಯನ್ನು ಇಟ್ಕೊಂಡ್ರ ಉದ್ದೇಶ ಅದು. ನೇರವಾಗಿ ಇಲ್ಲಿ ಸಂಘದ ಹೆಸರಲ್ಲಿ ಏನ್ ಸರ್, ಸಂಘದ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಆದ್ರೆ ಸಂಘದವರೇ ಟ್ರಾನ್ಸಾಕ್ಷನ್ ಮಾಡಕ್ಕಾಗಲ್ಲ. ಸಂಘದ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಸಂಘದ ಹೆಸರವರೇ ಅದನ್ನ ಮುಟ್ಟಕ್ಕಾಗಲ್ಲ. ಸಂಘದ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಸಂಘದವರೇ ಅಲ್ಲಿ ಹೋಗಿ ನೋಡಕ್ಕಾಗಲ್ಲ, ಅವ್ರಿಗೆ ಆ ಖಾತೆನೂ ಸಿಕ್ಕಲ್ಲ, ₹1 ಮುಟ್ಲಿಕ್ಕಾಗಲ್ಲ. ಅದು ಯಾರ್ದು ದುಡ್ಡು ಸರ್? ಸಂಘದವರಿಗೆ ಸರ್ಕಾರ ಕೊಟ್ಟಿರೋ ದುಡ್ಡು ಅಲ್ವಾ ಸರ್? ಪ್ರತಿಯೊಬ್ಬರು 10 ಜನ ಇದ್ರು 10 ಜನರಿಗೂ ಕೊಟ್ಟಿರೋ ದುಡ್ಡು, ಸರ್ಕಾರ ಕೊಟ್ಟಿರೋ ದುಡ್ಡು ಅಲ್ವಾ ಸರ್? ಈ ದುಡ್ಡನ್ನು SKDRDP BC ಟ್ರಸ್ಟ್
ಬ್ಯಾಂಕ್ ಅವರು ಅವರ ಖಾತೆಗೆ ಜಮಾ ಮಾಡಿ ಮಾಡ್ಕೊತಾ ಇದಾರೆ. ಮಾಡಿ ಅಲ್ಲಿಂದ ಪಾಪ ಇವರಿಗೆ ಅವರ ದುಡ್ಡು, ಅವರ ಜಾಬ್ ಅಲ್ಲಿ ಇದ್ದ ದುಡ್ಡು ರಿಟರ್ನ್ ಏನು ಅಂತ ಸರ್ ವಾರಕ್ಕೆ ಬಡ್ಡಿ ಕೊಡ್ತಾ ಇದ್ದಾರೆ. ಓಕೆ, ಅಂದ್ರೆ ಇಲ್ಲಿ ನಿಮ್ಮ ಅರ್ಥ ಜನಗಳ ದುಡ್ಡನ್ನೇ ಇವರು ಟ್ರಾನ್ಸ್ಫರ್ ಮಾಡ್ಕೊಂಡು ಜನಗಳಿಗೆ ಕೊಟ್ಬಿಟ್ಟು ಅವ್ರು ದೇವ್ರ ತರ ಪೋಸ್ ಕೊಡ್ತಾ ಇದಾರೆ ಅಲ್ವಾ? ಇದು ಒಂದು ಕಡೆಯಿಂದ ಒಂದು ಕಡೆ ಅದೈತಲ್ಲ ಸರ್, ಬ್ಯಾಂಕ್ ಇಂದ ನೇರವಾಗಿ ಸಂಘಕ್ಕೆ ಬಂದ ದುಡ್ಡು, ಇನ್ನೊಂದು ಕಡೆಯಿಂದ ಈ ದೇವತಾ ಉಂಡಿ ಬರೋ ದುಡ್ಡು, ಕೆಲವು ರಾಜಕೀಯ ವ್ಯಕ್ತಿಯ ದುಡ್ಡನ್ನು ಈ 5 ಲಕ್ಷ ತಗೊಂಡ್ರಲ್ಲ ಸರ್, 10 ಲಕ್ಷ ಸಾಲ ಬೇಕಾ ಅದೇ ಸಂಘಕ್ಕೆ ಇದನ್ನು ತೆಗೆದುಕೊಳ್ಳುವರು. ಇದು ಯಾವ್ದಿದ್ರೆ SKDRP ಬ್ಯಾಂಕ್ ಅಲ್ಲಿ ಇರ್ತಲ್ಲ ಸರ್ ಅದು, ಹೌದು ಹೌದು ಗೊತ್ತದಲ್ಲ, ಅಲ್ಲಿ ಹಾಕಿ ತಿರ್ಗಾ ಅವ್ರಿಗೆ ಹಾಕೊಡ್ತಾ ಇರೋದು. ತಿರ್ಗಾ ಬೇರೆ ಬೇರೆ ಸಂಘ ಓಪನ್ ಆದ್ರು ಈ ಪಾಪ ಈ ಖಾತೆ ಬಂತಲ್ಲ, ಈ ಸಂಘದ ಖಾತೆ ಬಂತಲ್ಲ 10 ಲಕ್ಷ ಬೇಕಾದ್ರೆ ಅವ್ರು 10 ಲಕ್ಷ ತಗೊಳ್ಬೋದು, 5 ಲಕ್ಷ ಸಂಘದಲ್ಲಿ ಕೊಡ್ಬೋದು. ಈ 10 ಲಕ್ಷ ಬೇಗ SKDRP ಹಾಕಿ ಉಳಿದ ಸಂಘ ಹೊಸ ಸಂಘ ಹಾಕುವಾಗ ಅದಕ್ಕೂ ಇವರಿಗೂ ದುಡ್ಡು ಕೊಡ್ಬೋದು. ಓಕೆ, ಗೊತ್ತದಲ್ಲ ಸರ್. ತಿರ್ಗಾ ಏನಂತ ಹೇಳಿದ್ರೆ ವಾರಕ್ಕೆ ಕೊಡ್ತಾ ಇರೋದು. ಇವರಿಗೆ ಕೊಟ್ಟಿರೋದು ಯಾವ ಸಂಘದವರಿಗೆ ಕೊಟ್ಟರು ಅಂತದ್ದು ಬ್ಯಾಂಕ್ ಅವರು ಹಿಂದಿನ ಇದರಲ್ಲಿ ಅಂತ ಕಾಣುತ್ತೆ 2013 9% ಇತ್ತು, 9.7% ಇತ್ತು, ಈಗ 10% ಇರ್ಕೊಳ್ಳಿ ಸರ್ ಬಡ್ಡಿ. 10% ಅಂತ ಹೇಳಿದ್ರೆ ಪಾಪ ಜನರಿಗೆ ಗೊತ್ತಾಗ್ತದೆ 10% ಅಪ್ಪ ಅಂತ ಏನ್ ಗೊತ್ತಾಗ್ತಾ ಇಲ್ಲ. ಆದ್ರೆ ಇನ್ನೂ ಹೇಳ್ತೀವಿ ಸರ್, 10% ಬಡ್ಡಿ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಬ್ಯಾಂಕ್ ಇಂದ ತೆಗೆದರೆ ಅದಕ್ಕೆ 10,000 ರೂಪಾಯಿ ಎಕ್ಸ್ಟ್ರಾ. ಅದನ್ನು ಆ ಬಡ್ಡಿ 12 ತಿಂಗಳು, ಒಂದು ವರ್ಷಕ್ಕೆ 12 ತಿಂಗಳು, ಒಂದೊಂದು ತಿಂಗಳು ಕಟ್ಟಲಿಕ್ಕಿರುವಂಥದ್ದು. ಇದಕ್ಕೆ ಕಟ್ಟಕ್ಕಿರೋದು ಇದಕ್ಕೆ ಹೇಳೋದು 10% ಅಂತ. ಹೌದು, ಇದಕ್ಕೆ ಇದೇ ತರನೇ ಕೇಂದ್ರ ಸರ್ಕಾರದ NRML ಯೋಜನೆ ಪ್ರಕಾರವಾಗಿ ಇವರೇ ಕೊಟ್ಟರೆ ನಿಮಗೆ 3 ತಿಂಗಳ ಒಳಗೆ ಕಟ್ಬೋದು. ಅದು ಅವತ್ತು ಹೆಚ್ಚಿಗೆ ಎಂಟ್ರ್ ಆಗಲ್ಲ. ಅದು ನಿಮ್ಮ ಸಂಘದವರು ಡಿಸೈಡ್ ಮಾಡಬೇಕು. ಇಲ್ಲ ವಾರ ತಗೊಂಡು ಕಟ್ಟಿ ನಿಮಗೆ ಕ್ಲಿಯರ್ ಮಾಡ್ಬೋದು. ಅದೆಲ್ಲ ಡಿಸೈಡ್ ಮಾಡ್ಬೋದು. ಯಾವಂತ ಹೇಳಿದ್ರೆ ನಿಮ್ಮ ಸಂಘದ 10 ಜನ ಸದಸ್ಯರು, ಇಲ್ಲ 5 ಜನ. ಬ್ಯಾಂಕ್ ಅವರು ಹೇಳ್ತಾ ಇರೋದು 6 ತಿಂಗಳಿಂದ 3 ತಿಂಗಳಿಂದ 6 ತಿಂಗಳ ಕಟ್ಬೋದು, 6 ತಿಂಗಳು 12 ತಿಂಗಳ ಮಧ್ಯದಲ್ಲಿ ಕಟ್ಬೋದು, ಮುಗಿಸ್ಬೋದು. ಆದ್ರೆ ತಿಂಗಳು ಸರಿಯಾಗಿ ಕಟ್ತಾ ಇದ್ದರೆ ಬ್ಯಾಂಕ್ ಅವರು ನಿಮಗೆ ಮುಂದಿನ ಸಾಲವನ್ನು ಕೊಡ್ತಾ ಇರ್ತಾರೆ, ಆಫರ್ ಮಾಡ್ತಾ ಇರ್ತಾರೆ ಅವರನ್ನೇ. ಅದಕ್ಕೋಸ್ಕರ ಏನಾಗ್ತೀವಿ ಸಂಘದವರು ಇಲ್ಲೆಲ್ಲ ನಾವು ತಿಂಗಳಿಗೆ ಕಟ್ತೀವಿ, ನೀಟಾಗಿ ಕಟ್ಕೊಂಡು ಹೋಗ್ತೀವಿ, ನಿಮಗೆ ಮುಂದಕ್ಕೆ ಸಾಲ ಬೇಕಂತೇಳಿ ಅದನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಸರ್. ಏನಾದ್ರು ನಿಮ್ಗೆ 1 ತಿಂಗಳಿಗೆ ಕಟ್ಲಿಕ್ಕೆ ಆಗಿಲ್ಲಪ್ಪ, ಲೇಟ್ ಆಗ್ತದೆ, ಆವಾಗ 1,000 ರೂಪಾಯಿಗೆ 10 ರೂಪಾಯಿ ಎಲ್ಲ ಸೇರಿಸಿ ಬಡ್ಡಿ ಸಮೇತ ನೆಕ್ಸ್ಟ್ ತಿಂಗಳಿಗೆ ಕಟ್ಟಿ ಸಾಕು. ಯಾರು ಮನೆಗೆ ಬರಲ್ಲ, ಯಾರು ಧಕ್ಕೆ ಹಾಕಲ್ಲ, ಯಾರು ಆತ್ಮಹತ್ಯೆ ಮಾಡಿ ಅಂತ ಹೇಳಲ್ಲ, ಇಲ್ಲ ಅಲ್ವಾ ಸರ್? ಆಮೇಲಿಂದ ಸರ್ಕಾರದ ದುಡ್ಡು ಏನ್ ನೇರವಾಗಿ ಜನಗಳಿಗೆ ಬಂದ್ಬಿಡ್ತಾ ಇದೆ. ಹೌದಲ್ಲ ಸರ್? ಅವ್ರು ಅವಾಗ ಕಾಲಕ್ಕೆ ಏನ್ ರೈಸ್ ಆಗ್ಬೇಕು ಆ ದುಡ್ಡು ರೈಸ್ ಆಗ್ತಾ ಹೋಗುತ್ತೆ. ಹೌದಲ್ಲ ಸರ್? ಅದು 1 ವಾರ, 1 ತಿಂಗಳು, 2 ತಿಂಗಳು, 3 ತಿಂಗಳವರೆಗೂ ಕೂಡ ಟೈಮ್ ಇರುತ್ತೆ. ಹೌದು. ಇವರು 1 ವಾರದಲ್ಲೇ ಬಂದು ಧಮಕಿ ಹಾಕಿ ಚಿತ್ರ ಹಿಂಸೆ ಮಾಡಿ ಊರೂರ್ನೆ ಪೀಸ್ ಮಾಡಿ ಅಲ್ಲಿರೋ ಸಂಘದವ್ರನ್ನ ಎತ್ತು ಕಟ್ಟಿ ಅವ್ರನ್ನ ಸರ್ವನಾಶ ಮಾಡೋ ಮಟ್ಟಿಗೆ ಹೋಗ್ತಾ ಇದ್ದಾರೆ. ಇನ್ನು ಹೇಳ್ತೀನಿ ಸರ್, ಇವಾಗ ಇವರಿಗೆ ವಾರ ತಿರುಗಿ ಪಾಪ ಬಡಪಾಯಿಗಳ ದುಡ್ಡು, ಸರ್ಕಾರ ಕೊಟ್ಟಿರೋ ದುಡ್ಡು, ಅದನ್ನು ನೀವು ಸಬ್ಸಿಡಿ, ಕೇಂದ್ರ ಸರ್ಕಾರ ಸಬ್ಸಿಡಿ ಆದ ನಂತರ ಪಂಚಾಯತ್ ಲೆಟ್ರು ಬ್ಯಾಂಕಿಗೆ ಕೊಟ್ರೆ, ಈ ತರ ನಮ್ಮ ಸಂಘ ಇದೆ ಅಂತ ಕೊಟ್ರೆ ಅದನ್ನು ಕೇಂದ್ರ ಸರ್ಕಾರ ಕಳಿಸಿ ಆ ಸಬ್ಸಿಡಿ ಬರುತ್ತೆ ಸರ್. ಅದು 4 5 6% ಬರುತ್ತೆ ಸರ್. ಅದು ಒಂದೊಂದು ಸ್ಕೀಮ್ ಎಲ್ಲ ಡಿಪೆಂಡ್ ಆಗುತ್ತೆ ಸರ್. ಇವಾಗ ಆ ರೀತಿಯಲ್ಲಿ ಹೋದ್ರೆ ಬ್ಯಾಂಕ್ ಅವರು ಸಬ್ಸಿಡಿ ಹೋದ ನಂತರ ಇವರಿಗೆ ಕಾಯಿಲೆ 3ರಿಂದ 4% ಮಾತ್ರ ಸರ್ ಕಟ್ಲಿಕ್ಕೆ ಇರೋದು ಸಾಲಕ್ಕೆ. 1 ಲಕ್ಷ ರೂಪಾಯಿಗೆ 4,000 ಇಟ್ಕೊಳ್ಳಿ. ಮತ್ತೆ ಹೇಳ್ತೀನಿ 4% ಇದೆ. 1 ಲಕ್ಷ ರೂಪಾಯಿಗೆ 1 ವರ್ಷಕ್ಕೆ 4,000. ಓಕೆ, 1 ಲಕ್ಷ ರೂಪಾಯಿಗೆ 1 ವರ್ಷಕ್ಕೆ 4,000 ಮಾತ್ರ ಬಡ್ಡಿ ಬೀಳುತ್ತೆ. ಅದು ಕೇಂದ್ರ ಸರ್ಕಾರದಿಂದ ನೇರವಾಗಿ ನಮ್ಮ ಸಂಘದವ್ರಿಗೆ ಬಂದ್ರೆ. ಹೌದು. ಆದ್ರೆ ಇಲ್ಲಿ ಇವರು ಈ 4,000 ಕೆಲವೊಂದ್ಸರಿ ಮನ್ನಾ ಮಾಡ್ತಾರೆ ಅವರು. ಓಕೆ, ಅವ್ರು ಜೀರೋ ಬಂತು, ಅಸಲು ಮಾತ್ರ ಕಟ್ಟಿದ್ರೆ ಸಾಕು. ಓಕೆ, ಅಲ್ವಾ ಸರ್? ಇವರೇನಂತ ಈ ಬಡಪಾಯಿ ದುಡ್ಡನ್ನು ವಾರ ಕೊಡ್ತಾ ಇದಾರಲ್ಲ ಸರ್. ಈ ವಾರ ಕೊಡುವುದರಿಂದ ಇವರಿಗೆ ಯಾವ ತೊಂದರೆ ಏನಂತ ಇನ್ನೊಮ್ಮೆ ಹೇಳ್ತೀನಿ ಸರ್. ಇವಾಗ ತಾವು 1 ಲಕ್ಷ ರೂಪಾಯಿ ಸಾಲ ತಗೊಂಡ್ರಿ ಸರ್ ಬ್ಯಾಂಕಿಂದ. ತಾವೇನೋ ಒಂದು ಬಟ್ಟೆ ಅಂಗಡಿ ಹಾಕಿದಿರಿ ಸರ್. ಹೌದು, ಬಟ್ಟೆ ಶಾಪ್ ಆಫ್ ಮಾಡಿದ್ರಿ ಸರ್. ನೀವು ಫಸ್ಟ್ ಮೊದಲನೇ ವಾರನೇ ಒಂದು 10,000 ರೂಪಾಯಿ 5,000 ರೂಪಾಯಿ ಹತ್ರ ಆಯ್ತಲ್ಲ, 10,000 ರೂಪಾಯಿ ಹತ್ರ ಇಸ್ಕೊಳ್ಳಿ ಸರ್. ತಾವು ಬ್ಯಾಂಕಿಂದ ನೇರವಾಗಿ ಸಾಲ ತಗೊಂಡಿದ್ರೆ ಏನೋ ಈ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಕಾರ ಸಾಲ ತಗೊಂಡ್ರೆ ನೀವು ತಿಂಗಳಿಗೆ 1 ಸಾರಿ ಕಟ್ಟಿದ್ರೆ ಸಾಕಿತ್ತು. ಇದು ವಾರಕ್ಕೆ ಕಟ್ತಾ ಇದ್ರಿ. 1 ವಾರಕ್ಕೆ 10,000 ರೂಪಾಯಿ ವ್ಯಾಪಾರ ಆಯ್ತು. ನಿಮಗೆ ನಿಮ್ದೇ ದುಡ್ಡಾಗಿದ್ರೆ, ನಿಮ್ಮ ಸಂಘದ ನೇರವಾಗಿ ಬಂದಿರೋ ದುಡ್ಡಾಗಿ
ಆಗಿದ್ರೆ ನೀವು ಮೊದಲ ವಾರ ಕಟ್ಟುವ ಅವಶ್ಯಕತೆ ಇಲ್ಲ. ಒಂದು 2,500 ಇತ್ತು, 2,500ಕ್ಕೆ ಮೆಟಲ್ ಹಾಕಿ 2ನೇ ವಾರಕ್ಕೆ ಮೆಟಲ್ ಹಾಕ್ಬೋದು ಅಲ್ವಾ ಸರ್? ಹೌದು ಹೌದು. 2ನೇ ವಾರ ದುಡ್ಡನ್ನು ನೀವರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ, ಅದನ್ನು ಮೆಟಲ್ ತುಂಬಿಸಿಬಿಟ್ಟು ಮೆಟಲ್ ಹಾಕ್ಬೋದಲ್ಲ. ಲಾಸ್ಟಿಗೆ ಕೊನೆಯ ವಾರದಲ್ಲಿ ಈ ಲಾಭಾಂಶದಲ್ಲಿ ಲಾಸ್ಟಿಗೆ ಒಂದು 2,500 ತನಕ ಬ್ಯಾಂಕ್ ಕಟ್ಟಿದ್ರೆ ಸಾಕಿತ್ತಲ್ಲ ಸರ್? ಹೌದು. ಇವರು ಮಾಡ್ತಾ ಇರೋ ಕೆಲಸ ಏನಂತ ಹೇಳಿದ್ರೆ, ವಾರಕ್ಕೆ ಕೊಟ್ಟು ನೀವು ವಾರಕ್ಕೆ ಒಂದು 1 ಲಕ್ಷ ತಗೊಳ್ಳಿ ಸರ್, ವಾರ ಒಂದು ಇದು ಇಸ್ಕೊಳ್ಳುವಾಗ ನೀವು ಎಲ್ಲಿ ಸರ್ ಅಭಿವೃದ್ಧಿ ಆಗೋದು? ಇದು ಅಭಿವೃದ್ಧಿ ಅಂತ ಹೇಳ್ತೀವಿ ಆಗ್ತದೆ ಸರ್? ವಾರ ಅಭಿವೃದ್ಧಿ ಆಗಿದಾನ? ವಾರಕ್ಕೆ ಬಡ್ಡಿ ಕಟ್ಟೋನು ಅಭಿವೃದ್ಧಿ ಆಗಿದಾನ? ಆದ್ರೆ ಅದು ನಿಮ್ದೇ ದುಡ್ಡು, ನಿಮ್ಮ ಸರ್ಕಾರದಿಂದ ನಿಮ್ಗೆ ಬರುವಂತ ದುಡ್ಡು. ಆದ್ರೂ ಕೂಡ ಇವರು ಬೇರೆ ಖಾತೆ ಮಾಡ್ಕೊಂಡು ನಿಮ್ದೆಲ್ಲ ಏನು ನಿಮ್ಮ ಹಣ ಇದೆ ಎಲ್ಲ ಅವರೇ ಟ್ರಾನ್ಸ್ಫರ್ ಮಾಡ್ಕೊಂಡು ಎಲ್ಲ ಅವರೇ ಹ್ಯಾಂಡ್ ಓವರ್ ಮಾಡ್ಕೊಂಡು ಗ್ರಾಮಾಭಿವೃದ್ಧಿ ಯೋಜನೆ ಅಂತ ತೋರಿಸೋದು ಅಷ್ಟು. ಹೌದಲ್ಲ ಸರ್? ಸರ್ ಈಗ ವಾರ ಈಸ್ಕೊಳ್ಳೋದು ಬಡ್ಡಿ ಎಷ್ಟು ಬರುತ್ತೆ ಸರ್ ಗೊತ್ತಾ? ಇವರೆಲ್ಲ ಕೇಳ್ತಾ ಇದ್ರು 40%, 50%, ನಾವು 7% ಕೊಡ್ತೀವಿ, 14% ಕೊಡ್ತೀವಿ ಅಂತ ಹೇಳ್ತಾ ಇದ್ದಲ್ಲ ಸರ್. ಒಂದನೇದಾಗಿ ಸರ್ಕಾರದಿಂದ ಬರೋ 3,000 ಕಟ್ಟುವಲ್ಲಿ 14,000 ಕಟ್ತಾ ಇದಾರೆ, ಅದು ಒಂದನೇ ಫ್ರಾಡ್. ಎರಡನೇ ಫ್ರಾಡ್ ಅಂತ ಸರ್, ಇವಾಗ ಮೊದಲನೇ ವಾರ 2,500 ಕಟ್ಟಿದೀರ ಸರ್. ಆ 2,500 ಬ್ಯಾಂಕ್ ಆಗ್ತಾ ಇಲ್ಲ, ನಮ್ಮ ಬ್ಯಾಂಕ್ ಆಗ್ತಾ ಇಲ್ಲ. ನಮ್ಮ ಬ್ಯಾಂಕ್ ಹಾಕಿ 2,500 ಹಾಕಿದ್ರೆ 1 ಲಕ್ಷದಲ್ಲಿ -97,500 ಬಡ್ಡಿ ಕಟ್ಟಿದ್ರೆ ಸಾಕಿತ್ತು, ಅಲ್ಲಿ ಬಡ್ಡಿ ಮೈನಸ್ ಆಗ್ತಾ ಇತ್ತು. ಇವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದೇ ದುಡ್ಡನ್ನು ಒಂದು ಗ್ರೂಪ್ ಇಂದ 10 ಲಕ್ಷ ಇದ್ರೆ 10 ಲಕ್ಷಕ್ಕೆ ಒಂದು ವಾರಕ್ಕೆ 25,000 ಬರ್ಬೋದು, ಇಲ್ಲ 30,000 ಬರ್ಬೋದು. ಇದಂತ ಇನ್ನೊಂದು ಸಂಘಕ್ಕೆ ಕೊಡ್ತಾ ಇದಾರೆ ಸರ್, ಇನ್ನೊಂದು ಸಂಘಕ್ಕೆ ಕೊಡ್ತಾ ಇದಾರೆ. ಆ ಬಡ್ಡಿ ಲೆಕ್ಕ ಹಾಕಿ, ಆ ಬಡ್ಡಿ ಲೆಕ್ಕ ಹಾಕಿ 2ನೇ ವಾರಕ್ಕೆ ಇದೇ ತರ ಕೊಡ್ತಾರೆ, ಅದಕ್ಕೆ ಲೆಕ್ಕ ಹಾಕಿ. ಸರ್ ಈಗ ನಾನು ಹೇಳ್ತೀನಿ, ಈಗ ಸರ್ಕಾರದಿಂದ ಸಂಘದ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆದ್ರೆ ಇಲ್ಲೇನ್ ಮಾಡ್ತಾರೆ, ಆ ಸಂಘದ ಹೆಸರಲ್ಲಿ ಇವರೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಇವರೇ ಎಲ್ಲ ಹ್ಯಾಂಡ್ ಓವರ್ ತಗೊಂಡು ಇವರೇ ಎಲ್ಲ ದುಡ್ಡು ಮೇಂಟೈನ್ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಅವರು ಕೂಡ ಒಂದಷ್ಟು ಎಕ್ಸ್ಟ್ರಾ ಬಡ್ಡಿ ಹಾಕೊಂಡು ಇದಕ್ಕೆ ಏನ್ ಗೌರ್ಮೆಂಟ್ ಇಂದ ಬರುತ್ತೋ ಅದಕ್ಕಿಂತ ಎಕ್ಸ್ಟ್ರಾ ಬಡ್ಡಿ ಹಾಕೊಂಡು ಜನಗಳಿಗೆ ಬಡ್ಡಿ ಬಿಟ್ಟು ನಾವು ಗ್ರಾಮಾಭಿವೃದ್ಧಿ ಅಂತ ತೋರಿಸ್ತಾ ಇದ್ದಾರೆ. ಆಮೇಲೆ ಸರ್ ನೀವ್ ಹೇಳಿದಾಗ ಇದು ತಿಂಗಳಿಗೆ ಒಂದ್ಸಲ ಕಟ್ಟುವಂತ ಇದು RBI ಕಾನೂನು ಪ್ರಕಾರ ಅಲ್ವಾ? ಅವರು ವಾರ ಕಟ್ಟಿಸ್ಕೊತಾ ಇದ್ದಾರೆ. ಇಲ್ಲಿ ಇವತ್ತು ಅವರು ಹಣ ಕೊಟ್ರೆ, ಸಾಲಕ್ಕೆ ಹಣ ಕೊಟ್ರೆ ನೆಕ್ಸ್ಟ್ ವಾರನೇ ಅವರು ಬಡ್ಡಿ ಕಟ್ಟಿಸ್ಕೊತಾ ಇದ್ದಾರೆ. ಅಂದ್ರೆ ಇವರು ಬದುಕೋದಾದ್ರೂ ಎಲ್ಲಿ ಬಂತು, ಆ ದುಡ್ಡು ಅಲ್ಲೆಲ್ಲ ಹೋಗ್ತಾ ಇದೆ, ಒಂದ್ ತಿಂಗಳೆಲ್ಲ ಹೋಗ್ತಾ ಇದೆ ಅಲ್ವಾ? ಆಮೇಲಿಂದ ಆ ದುಡ್ಡು ಅವಾಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆದ್ರೆ ಬ್ಯಾಂಕ್ ನಲ್ಲಿ ಅದು ಬಡ್ಡಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಇವ್ರು ಯಾರು ಕೂಡ ಬ್ಯಾಂಕ್ಗೆ ಹಾಕ್ತಾ ಇಲ್ಲ, ಅದರಿಂದ ಅಲ್ಲಿ ಬಡ್ಡಿ ಜಾಸ್ತಿ ಆಗ್ತಿಲ್ಲ. ಇವ್ರಿಗೆ ಜನಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ. ಜನರಿಗೆ ಅರ್ಥ ಮಾಡ್ತಾ ಇಲ್ಲ ಇವರು, ಇವಾಗ ನಾವ್ ಹೇಳೋಂಗೆ ಅರ್ಥ ಮಾಡ್ತಾ ಇಲ್ಲ. ಇವಾಗ ಅದನ್ನೇ ಕೇಳ್ತಾರೆ ಸರ್, ವಾರ ತೆಗೆದು ಇನ್ನೊಬ್ರಿಗೆ ಕೊಡ್ತಾ ಇದಾರೆ, ನೆಕ್ಸ್ಟ್ ಈ ವಾರ ಅಸಲು ಬಡ್ಡಿ ಸೇರಿ ಅದನ್ನು ಸೇರಿ ಇನ್ನೊಬ್ರಿಗೆ ಕೊಡ್ತಾ ಇದಾರೆ. ಅದು ಯಾವ ದುಡ್ಡು ಸರ್? ನಮ್ಮ ದುಡ್ಡು ತಾನೇ ಸರ್. ಬಡ್ಡಿ ಎಷ್ಟು ಬೀಳ್ತಾ ಹೇಳಿ ಸರ್? ಹಾಗಾದ್ರೆ ಇವಾಗ ಈಗ 10 ಜನ ಸಂಘದವ್ರು ಸೇರ್ಕೊಂಡು ಒಂದು ಸಂಘ ಶುರು ಮಾಡ್ತಾರೆ. ಸಂಘ ಶುರು ಮಾಡಿದಾಗ ನೀವು ಹೇಳ್ದಂಗೆ ತಿಂಗಳಿಗೆ ಬಡ್ಡಿ ಆಗುತ್ತೆ, ಸರ್ಕಾರದಿಂದ ಕೂಡ ಅವ್ರಿಗೆ ಬೆನಿಫಿಟ್ ಬರುತ್ತೆ, ಕೊನೆಗೆ ಸಾಲನೂ ಕೂಡ ಮನ್ನಾ ಆಗುವಂತ ಚಾನ್ಸಸ್ ಕೂಡ ಅಲ್ಲಿ ಇರುತ್ತೆ ಅಂತ ನೀವು ಹೇಳ್ತಾ ಇರೋದು. ಇಷ್ಟೇ ಪಾಯಿಂಟ್ ಅಲ್ಲ ಇಷ್ಟೊತ್ತು ಮಾತಾಡಿದ್ದು? ಎಷ್ಟು ಅಲ್ಲಲ್ಲ, ಇನ್ನಿದೆ ತಿರುಗಿ ಸರ್. ಇವಾಗ ಈ ಬಡಪಾಯಿಯ ಖಾತೆಯಿಂದ ದುಡ್ಡು ತೆಗೆದು ಇವರಿಗೆ ಕೊಡ್ತಾ ಇರುವಾಗ 1 ಲಕ್ಷ ರೂಪಾಯಿಗೆ 10,000 ರೂಪಾಯಿ ಇನ್ಶೂರ್ ಮಾಡ್ತಾ ಇದಾರಲ್ಲ ಗೊತ್ತಾ? ಹೌದು, 1 ಲಕ್ಷಕ್ಕೆ 10,000 ರೂಪಾಯಿ ಮಾಡ್ತಾ ಇದಾರೆ ಸರ್. ಯಾವ್ದು ದುಡ್ಡು ಸರ್ ಅದು? ಅದು ಕಂಪನಿಗೆ ಹೋಗುತ್ತಂತಲ್ಲ ಸರ್, ಇದು ಅದು ಇನ್ಶೂರೆನ್ಸ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ದುಡ್ಡು ಯಾರ ಖಾತೆಗೆ ಬಂದಿರೋ ದುಡ್ಡು? ಅದು ಸಂಘದ ಖಾತೆ ಅಲ್ವಾ? ಹೌದಲ್ವಾ? ಸಂಘದಲ್ಲಿ 10 ಜನ ಇದ್ದಾರೋ ಅವ್ರಿಗೆ ಬಂದಿರೋ ದುಡ್ಡು ತಾನೆ? ಹೌದು. ಆ ದುಡ್ಡು ತೆಗೆದು ಈ ಬಡ್ಡಿ ಮಕ್ಕಳು ಇವರಿಗೆ ಯಾವ ಭಾಷೆಯಲ್ಲಿ ಉಪಯೋಗಿಸಬೇಕು, ದುಡ್ಡು ತಕೊಂಡವ್ರು ನೀವು ಯಾರು ಬೇಕಾದ್ರೂ ಉಪಯೋಗಿಸಿ, ನನಗೆ ತೊಂದರೆ ಇಲ್ಲ. ಇವಾಗ ನಾವು ಒಂದು ಹೋರಾಟಗಾರರಾದಕ್ಕೆ ಆ ಭಾಷೆನ ಯಾವ್ದನ್ನು ಉಪಯೋಗಿಸಲ್ಲ. ಈ ಬಡ್ಡಿ ಮಕ್ಕಳು ಪಾಪದ ದುಡ್ಡನ್ನು ಇವರ ಖಾತೆಗೆ ಹಾಕಿ ತಿರ್ಗಾ ಅವರಿಗೆ ಕೊಟ್ಟು ಇವರೇ ತಿರ್ಗಾ ಈ SKDRDP ಖಾತೆಯಲ್ಲಿ ಇದ್ದ ದುಡ್ಡನ್ನು ಈ ಸಂಘದ ಸದಸ್ಯರೇ ಕೊಡ್ಬೇಕಾದ್ರೆ ಅವರು 1 ಲಕ್ಷ ರೂಪಾಯಿಗೆ 10,000 ರೂಪಾಯಿ ಇನ್ಶೂರ್ ಮಾಡಿಸ್ಬೇಕು. ಹೌದು. ಎಷ್ಟು ಫ್ರಾಡ್ ಸರ್ ಅದು? ಇದಾಲೋಚನೆ ಮಾಡಿ ಸರ್. ಅದು ಅಲ್ಲ ಸರ್, 10,000 ಯಾವ ತರ ಕೊಡೋದು ಗೊತ್ತಾ ಸರ್? 10,000 ಬಡ್ಡಿ ಕೊಡ್ತಾ ಇರೋದು ತಿರ್ಗಾ ಪಾಪ ಅವರಿಗೆ. ಅದಕ್ಕೇನೆ 10,000 ರೂಪಾಯಿ ವರ್ಷಕ್ಕೆ 2,500 ಬಡ್ಡಿ ಬೀಳ್ತಾ ಇದೆ. ಹೌದು, ಅವರಿಗೆ ಕೊಡ್ತಾ ಇರೋದು. ತಿರ್ಗಾ ಈ ವಾರ ಕಟ್ಟೋದಾರ 10,000 ರೂಪಾಯಿಗೆ ಎಷ್ಟು ಬಡ್ಡಿ ಬೀಳ್ತಾ ಇದೆ? ಇದೇ ತರ 45% ಬೀಳ್ತಾ ಇದೆ. ಅರ್ಥ ಆಯ್ತಾ ಸರ್? ಇವಾಗ ಇವರ ದುಡ್ಡು, ಈ ಬಡಪಾಯಿಯ ದುಡ್ಡು, ಈ ಬಡಪಾಯಿಯ ದುಡ್ಡು ಈ ಬಡ್ಡಿ ಮಕ್ಕಳ ಲಾಭಕ್ಕೋಸ್ಕರ, ಇವರ ಕುಟುಂಬದ ಉದ್ಧಾರಕ್ಕೋಸ್ಕರ, ಇವರ ಕುಟುಂಬ ಅಲ್ಲಲ್ಲಿ ಬಿಲ್ಡಿಂಗ್ ಕಟ್ಟಿ ಹಾಕ್ಲಿಕ್ಕೋಸ್ಕರ ಇವರ ತಿರ್ಗಾ ಕೊಟ್ಟರಲ್ಲ ಸರ್, ಬಡಪಾಯಿ ಹೊಟ್ಟೆಗೆ ಹೊಡೆದಾರಲ್ಲ ಸರ್, ತಿರ್ಗಾ PRK ಅಂತ ಮಾಡಿದಾರಲ್ಲ ಸರ್. ಅಲ್ಲಿಗೆ ಬರ್ತೀನಿ. ಈ ಇನ್ಶೂರೆನ್ಸ್ ಏನ್ ಕಟ್ತಾ ಇದಾರೆ,
ನಿಜಕ್ಕೂ ಕೂಡ ಇನ್ಶೂರೆನ್ಸ್ ಏನು ಲಾಭ ಅವರಿಗೆ? ಅವ್ರು ಹೇಳ್ತಾರೆ ಸಾಲಕ್ಕೋಸ್ಕರ ನಾವು ಇನ್ಶೂರೆನ್ಸ್ ಕಟ್ತಾ ಇರೋದು ಅಂತ ಹೇಳ್ತಾರೆ. ಏನ್ ಲಾಭ ಅವ್ರಿಗೆ, ಏನ್ ಲಾಸ್? ಇನ್ಶೂರ್ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಸಾವಿರಾರು ಜನ. ಇವರ ಉದ್ದೇಶ ಏನಂತ ಹೇಳಿದ್ರೆ ನಾವು ನಮ್ಮವ್ರನ್ನ ಕಳಿಸೋದು, ಮನೆ ಹತ್ರ ಹೋಗೋದು, ಅವ್ಯಾಚ ಪದದಿಂದ ಬೈಯೋದು, ಗಂಡ ಹೆಂಡತಿಯನ್ನು ಜಗಳ ಹಚ್ಚೋದು, ಮತ್ತೆ ಗಂಡನ ಮುಂದೆ ಹೆಂಡತಿ ಬೇರೆ ಮಾತಾಡಿ ಬೈಯೋದು, ಹೋಗಿ ಆತ್ಮಹತ್ಯೆ ಮಾಡೋದು. ಆತ್ಮಹತ್ಯೆ ಮಾಡುವಾಗ ದುಡ್ಡು ಪಾಸ್ ಆಗುತ್ತೆ. ಗೊತ್ತಾ ಸರ್? ಸಾಯಿಸಿ ಇವರು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿ ಆತ್ಮಹತ್ಯೆ ಪ್ರಚೋದನೆ ನೀಡಿ ಸಾಯಿಸಿ ಇನ್ಶೂರ್ ಪಾಸ್ ಮಾಡ್ಲಿಕ್ಕೆ ಮಾಡಿರೋದು ಒಂದು. ಎರಡನೇದಾಗಿ LIC ಆ ಒಂದು ಪಾಲಿಸಿ, ಹೊಸ ಪಾಲಿಸಿ ಇವರಿಗೋಸ್ಕರ SKDRDP-ಗೋಸ್ಕರ LIC ಕಂಪನಿಯವರು ಮಾಡಿರೋದು. LIC ಕಂಪನಿಯವರು ಇವ್ರಿಗೆ ಅಂತ ಡಿಸೈನ್ ಮಾಡ್ಕೊಟ್ಟಂತ ಇವರಿಗೋಸ್ಕರ ಮಾಡಿರೋದು ಒಂದು. ಅದು ಹೆಂಗ್ ವರ್ಕ್ ಮಾಡುತ್ತೆ ಸರ್? ಜನಗಳು ನೋಡ್ಬೋದಾ ಅದನ್ನ? ಬಾಂಡ್ ನಿಜಕ್ಕೂ ಕೂಡ ವರ್ಕ್ ಆಗುತ್ತಾ? ಏನದು? 100% ಅವರಿಗೆ ಇವಾಗ ತುಂಬಾ ಜನ ಹೋಗಿದ್ದಾರೆ, ಅಲ್ಲಲ್ಲಿ ನಾವು ಕಟ್ಟಿದ್ವಿ ಅಂತ ಹೇಳಿ ಎಲ್ಲೋ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಇವರೇ ದುಡ್ಡು ಮಾತ್ರ ಕಟ್ಟೋದು. ಅದರಲ್ಲಿ ಇವಾಗ 54-50 ಲಕ್ಷ ಜನ ಮೆಂಬರ್ ಇದ್ದಾರೆ, ಅವ್ರಿಗೆ LIC ಮಾಡಿದ್ದಾರೆ, ಅದ್ರಲ್ಲಿ ಅರ್ಧಕ್ಕೇನೆ ಕಟ್ಟೋದಂತೆ ಅದು. ನಮ್ಮ ಅಲ್ಲಿಂದಲೇ ಎಲ್ಲ ಮಾಹಿತಿ ಬರ್ತದೆ, ಅಲ್ಲಿಂದಲೇ ಕೊಟ್ಟಿದ್ದಾರೆ ನಮಗೆ. LIC ಕಂಪನಿಯಿಂದಲೇ ಕೊಡ್ತಾರೆ, ಅರ್ಧನೇ ಕಟ್ತಾರೆ. ಒಂದನೇದಾಗಿ. ನೆಕ್ಸ್ಟ್ ಎರಡನೇದಾಗಿ ಇವ್ರು ಏನಂತ ಹೇಳಿದ್ರೆ ಬೆನಿಫಿಟ್ ಇದರಲ್ಲಿ, ಇವಾಗ ಏನಾದ್ರು ಆಕ್ಷನ್ ಆಗಿ ಸತ್ತಾರೆ ಏನೋ ಅರ್ಧಕ್ಕರ್ಧ ದುಡ್ಡು ಬರೋದು. ಎರಡು LIC ನಿಯಮ ಪ್ರಕಾರವಾಗಿ ಎರಡು ಏನೋ ಸತ್ತರವಾದ ಮನೆಯವರಿಗೆ ಇಲ್ಲ ಒಂದು ತುಂಬಾ ಫೆಸಿಲಿಟೀಸ್ ಇರುತ್ತೆ. ಆದ್ರೆ ಇದರಲ್ಲಿ ಜಾಸ್ತಿ ಇಲ್ಲ, ಸತ್ತರೆ ಸಾಲ ಮನ್ನಾ ಮಾತ್ರ ಫೆಸಿಲಿಟಿ ಮನ್ನಾ. ಬರಲ್ಲ ಇಲ್ಲ, ಒಂದಷ್ಟು ದುಡ್ಡು ಅಂತ ಬರ್ತೇನೆ LIC ಕಟ್ಟೋದು. ಯಾವುದು ಸಿಗಲ್ಲ ಸರ್. ಅದು ಯಾಕೆ ಅಂತ ಹೇಳ್ತೀನಿ, ಅದು ಸಿಗಲ್ಲ ಅಂತ ಹೇಳಿದ್ರೆ ಇವರಿಗೆ LIC ಕಂಪನಿಯಿಂದ ಈ ಒಂದು ಪಾಲಿಸಿ ಮಾಡಿದಾರಲ್ಲ, ಇವರಿಗೆ ಧರ್ಮಸ್ಥಳ SKDRDP ಅವರಿಗೆ 30% ಕಮಿಷನ್ ಇದೆ. ಅದರಲ್ಲಿ 10,000 ರೂಪಾಯಿಗೆ 3,000 ರೂಪಾಯಿ ಕಮಿಷನ್ LIC ಇಂದ. ಸತ್ರ ಇವ್ರಿಗೆ ಇವ್ರು ನಂಬ್ಕೊಂಡಿರೋರಿಗೆ ದುಡ್ಡು ಬರಲ್ಲ. ಓಕೆ, ರಂಗನಾಮ ಅಂತ ಹೇಳುವ ನಾಮ. ಅಲ್ಲೂ ಕಮಿಷನ್, ಬ್ಯಾಂಕಿಂದಲೂ ಕೂಡ ಕಮಿಷನ್. ಸರ್ ಅಲ್ಲಿ 10,000 ರೂಪಾಯಿ ಯೂನಿಟ್ ಎಷ್ಟು ದುಡ್ಡು ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, 3,000 ಕಮಿಷನ್ ಅಂತ ಸರ್. ಹೌದು. ತಿರ್ಗಾ ಇವರಿಗೆ ತಿಂಗಳಿಗೆ ಕಟ್ಟಲಿಕ್ಕೆ ಇದು 10,000 ಇವರ ದುಡ್ಡು ಅಂತ ಇದು ಅವರೇ ಕೊಟ್ಟು ಅವರಿಂದಲೇ ವಾರಕ್ಕೆ ದುಡ್ಡು ಕಲೆಕ್ಷನ್ ಮಾಡುವಾಗ 2,500 ಅದು ಬೀಳುತ್ತೆ. ಎಷ್ಟಾಯ್ತು ಸರ್? 5,000 ಆಯ್ತಾ ಸರ್? ತಿರ್ಗಾ ನೀವು ನಾನು ಹೇಳಿದ 40% ಲೆಕ್ಕ ಹಾಕಿದರೆ ಅದೊಂದು 4,000 ಇರ್ತದೆ. 4 ಅಲ್ಲ 5,000ಗೆ 10,000 ರೂಪಾಯಿಗೆ ಎಷ್ಟಾಯ್ತು ಸರ್? ಇವಾಗ 3, 5, 9, 10,000 ಬಂತ ಸರ್. ಅಳತೆ ಮಾಡಿ, 100ಕ್ಕೆ 100% ಆಯ್ತಲ್ಲ ಸರ್. ಇದು ಯಾರು ಆಲೋಚನೆ ಮಾಡ್ತಾರಲ್ಲ ಸರ್. ಅಲ್ಲ ಅವ್ರು ಆಚೆ ಬಿಟ್ಟಿಲ್ಲ, ಇವರು ತಿರುಗಿಸಿ ಏನೋ ಮಾಡಿ ತಲೆ ಕೆಡಿಸಿ ತಲೆನೇ ಗೊಬ್ಬರ ಮಾಡ್ಬಿಟ್ಟವ್ರಲ್ಲ. ಆಮೇಲೆ ನಮ್ಮ ಜನನು ಹಂಗೆ ಆಗ್ಬಿಟ್ಟವ್ರೆ, ಕುರಿಗಳಾಗ್ಬಿಟ್ಟವ್ರೆ. ಧರ್ಮಸ್ಥಳ ಸಂಘ ಬುಡಿ ಅಂತ. ಆದ್ರೆ ಅವ್ರಿಗೆ ತಲೆ ಸವರ್ಬಿಟ್ಟು ಇನ್ನೂ ಬೋಳಿಸ್ತಾ ಇರೋದು ಗೊತ್ತಿಲ್ಲ ಅವ್ರಿಗೆ ಸರ್. ನಿಧಾನಕ್ಕೆ ಸಾಯಿಸಿಬಿಟ್ರಲ್ಲ ಸರ್ ನಮ್ಮವ್ರನ್ನ. ಸರ್ ನಾನು ಇನ್ನೂ ಕೇಳ್ತಾ ಇಲ್ಲ ಸರ್, ನೋಡಿ ಸಂಘದ ದುಡ್ಡು ಅದ್ರಲ್ಲಿ ಒಂದಿಷ್ಟು ದುಡ್ಡು ಧರ್ಮಸ್ಥಳ ದೇವಸ್ಥಾನ ಹಾಕೋದು, ಒಂದಿಷ್ಟು ದುಡ್ಡು ಏನಂತ ಹೇಳಿಕೆ ಇವರದು ರಾಜ್ಯಕ್ಕೆ ಅವರದು ದುಡ್ಡವ್ರದ್ದು. ನಾವು 1,08,000 ಕೋಟಿ ಹೇಳಿದಿವಲ್ಲ, 100% 1,08,000 ಕೋಟಿ ಅಲ್ಲ ಸರ್. ಕಡಿಮೆ ಇದ್ರೆ 1.5 ಲಕ್ಷ ಕೋಟಿ ಆದ್ರೂ ಕೊಟ್ಟಿದ್ದಾರೆ ನಮ್ಮ ಈಗ ಸರ್ವೆ ಪ್ರಕಾರವಾಗಿ. ಇವಾಗ 1.5 ಲಕ್ಷ ಕೋಟಿ ಬಡ್ಡಿಗೆ ಬಿಟ್ಟಿದೆ. 100% ತನಿಖೆ ಮಾಡ್ಲಿ ಬರ್ಸಿ. ಇವಾಗ ಇದಕ್ಕೆ ಒಂದು ಸ್ಪೆಷಲ್ ತನಿಖೆ ಆಗುವುದರ ಸರ್ಕಾರ ರಚನೆ ಮಾಡಿ ತನಿಖೆ ಮಾಡ್ಲಿ. ನಾವು ಹೇಳು ತಪ್ಪಲ್ಲ ಆಮೇಲೆ ನೋಡಿ, ಗಿರೀಶನ್ ಹೇಳಿರೋದು ನಾವೇ ಹೇಳಿದ್ರು ಅಲ್ಲ, ಮಹೇಶನ್ ತಪ್ಪಂತ ಆಮೇಲೆ ನೋಡಿ. ನಮ್ಮ ಪ್ರಕಾರವಾಗಿ ಇನ್ನೂ ಜಾಸ್ತಿ ಇವುಗಳ ಮೇಲೆ ಎಂಕ್ವೈರಿ ಆಗುತ್ತಾ ಅಂತ ಎಂಕ್ವೈರಿ ಮಾಡುವ ಕೆಲಸವನ್ನು ನಮ್ಮ ಹೋರಾಟಗಾರರು ಮಾಡ್ತಾರೆ ಸರ್. ಕಾನೂನು ಎಂಬುದು ಇದ್ರೆ ಅದನ್ನು ಉಪಯೋಗ ಎಷ್ಟೇ ದುರ್ಬಳಕೆ ಮಾಡಲಿ ಅದನ್ನು ಅಷ್ಟೇ ಬಲಪಡಿಸಿಕೊಂಡು ತನಿಖೆ ಮಾಡೋ ಕೆಲಸ. ಆಯ್ತು, ಈ ಒಂದು ಸಬ್ಜೆಕ್ಟ್ ನಾನು ಬರ್ತೀನಿ ಸರ್. ಈಗ ಒಂದು ಸಂಘ 10 ಜನ ಹೆಣ್ಮಕ್ಳು ಒಂದು ಸಂಘ ಶುರು ಮಾಡಿದ್ರೆ ಸರ್, ಈಗ ಶಾರ್ಟ್ ಆಗಿ ಹೇಳಿ ಸರ್. ಇಷ್ಟೊಂದು ಹೊತ್ತು ಮಾತಾಡಿದ್ರಲ್ಲ, ಇದು ಫಸ್ಟ್ ಎಪಿಸೋಡ್ ಬರುತ್ತೆ, ಶಾರ್ಟ್ ಆಗಿ ಹೇಳಿ ಸರ್. 10 ಜನ ಒಂದು ಹೆಣ್ಣು ಮಕ್ಕಳು ಸಂಘ ಶುರು ಮಾಡಿದ್ರೆ ಅವ್ರಿಗೆ ಏನೇನು ಬೆನಿಫಿಟ್ ಸಿಗುತ್ತೆ ಸರ್? ಹೇಳಿದ್ರೆ ಸರ್ ನೇರವಾಗಿ ನೋಡಿ, 10 ಜನ ಸಂಘ ರಚನೆ ಮಾಡಿದರೆ ನಮ್ಮ ಸರ್ಕಾರದಿಂದ ಎಲ್ಲ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಪ್ರಕಾರವಾಗಿ ಕೇಂದ್ರ ಸರ್ಕಾರ ಏನೆಲ್ಲ ಫೆಸಿಲಿಟಿ ಬೇಕು ಎಲ್ಲವನ್ನೂ ಕೊಡ್ತಾರೆ. ಇವಾಗಲೇ ಶ್ರೀಶಕ್ತಿ ಅಂತ ಇದೆಯಲ್ಲ ಸರ್, ಅದನ್ನೇ ಮುಂದುವರಿಸ್ತಾರೆ. ಅದಕ್ಕೆ ಸೇರಿ ಸರ್ ನೀವು ಈ ಸಂಘವನ್ನು ಅದನ್ನ ಬದಿಗೊತ್ತಿ ಅದಕ್ಕೆ ಹೋಗಿ ಸರ್. 3 ತಿಂಗಳು 4 ತಿಂಗಳು ಅಂತ ನಿಮಗೆ ಸಾಲ ಸಿಗ್ತಾ ಇರ್ತದೆ ಸರ್. ಇವಾಗ ಸಾಲ ಕೊಡ್ಲಿಕ್ಕೂ ಮುಂದಿದ್ದಾರೆ ಸರ್. ಅದು ಸರ್ಕಾರದ ಸರ್, ಸರ್ಕಾರ ಫೆಸಿಲಿಟಿ ಸರ್. ನೀವು ಈ ತರ ಬಡ್ಡಿ ಕಟ್ಟೋ ಅವಶ್ಯಕತೆ ಇಲ್ಲ ಸರ್. ನೀವು ಕಟ್ಟಿದ್ರು ವರ್ಷಕ್ಕೆ ಅಂದ್ರೆ ಜಾಸ್ತಿ ಅಂದ್ರೆ 4,000 1 ಲಕ್ಷ ರೂಪಾಯಿ 4,000 ರೂಪಾಯಿ ಕಟ್ಟಲಿಕ್ಕೆ ಸರ್. ಮನೆ ಬಂದು ಕಿರ್ಕಳ ಮಾಡಲ್ಲ ಸರ್. ಮನೆ ಹತ್ರ ಬಂದು ಅವ್ಯಾಚ ಶಬ್ದ ಬೈಯಲ್ಲ ಸರ್.
ಮನೆಯಲ್ಲಿ ನೆಮ್ಮದಿಯಾಗಿ ಗಂಡ ಜೊತೆ ನೆಮ್ಮದಿಯಾಗಿ ಬದುಕಬಹುದು ಸರ್. ಊರನ್ನ ಬಿಟ್ಟು ಗಬ್ಬೆಬ್ಸಲ್ಲ ಸರ್, ಆಮೇಲೆ ಧಮಕಿ ಹಾಕ್ಸಲ್ಲ ಅಲ್ವಾ ಸರ್, ಆಮೇಲೆ ಯಾವುದೂ ಇರಲ್ಲ ಸರ್. ಕರೆಸಿ ಕೊನೆಗೆ ಅಧಿಕಾರಿಗಳು ಕೈ ತೊಳ್ಕೊಂಡ್ಬಿಡ್ತಾರೆ, ಚೂ ಬಿಟ್ಬಿಡ್ತಾರೆ. ಏನೋ ಒಂದಷ್ಟು ಸಂಘದವನ್ನ ಹೆಣ್ಮಕ್ಳನ್ನ ಜಾಸ್ತಿ ಗಯ್ಯಾಳಿಗಳ ತರ ಮಾತಾಡ್ತಾರಲ್ಲ ಅವ್ಗಳನ್ನ. ಪಾಪ ಅದೇ ಮಾಡ್ತಾರ, ಆದ್ರೂ ಪಾಪ ಅವ್ರಿಗೆ ಗೊತ್ತಿಲ್ಲ. ಇವ ನೋಡಿ ನಮ್ಮ ಕಡೆ ನಮ್ಮ ಮೇಲೆ ಒಂದು 6 ಕಡೆ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಓಕೆ. 6 ಕಡೆ, 1-2 ಕಡೆ ಅಲ್ಲ. ಇಲ್ಲಿವರೆಗೆ ಮುಂದಿನ ಗದಗಲ್ಲಿ ಪಾಪ ಅವ್ರು ಹೇಳ್ತಾ ಇದ್ದಾರೆ ಹೆಣ್ಣು ಮಕ್ಳು, ಅವ್ರಿಗೆ ಗೊತ್ತಿಲ್ಲ. ಅಯ್ಯೋ ಧರ್ಮಸ್ಥಳ ಕೊಟ್ಟರು ನೀವು ಕೊಡ್ತೀರಾ ಕೇಳು. ಅಮ್ಮ ತಾಯಿ ಅವರಿಗೆ ನಾ ಈ ಮೂಲಕ ಹೇಳ್ತೀನಿ, ಅಮ್ಮ ತಾಯಿ ನಿಮ್ಮ ಖಾತೆ ನಾವು ಅಪ್ರೂವ್ ಮಾಡಿಸಿ, ನಿಮ್ಮ ಪುಸ್ತಕಗಳು ಹೋಗಿ ಬ್ಯಾಂಕ್ ಹೋಗಿ ಮುಂದೆ ಕೂರಿ ನೀವು. ನಮ್ಮ ಬ್ಯಾಂಕ್ ಖಾತೆ ಇದೆ, SB ಇದೆ, ಬರೋಡಾ ಇದೆ, ಇದರಲ್ಲಿ ಇರುವಂತ ಖಾತೆ ಓಪನ್ ಮಾಡಿ ನಂಗೆ ಎಷ್ಟು ದುಡ್ಡು ಬಂತು, ಎಷ್ಟು ಹೋಯ್ತು ತೋರಿಸಿ. ನಾವೇ ಪಂಜಾಬ್ ಸುಳ್ಳಿದ ಬ್ಯಾಂಕು, ಆ ಬ್ಯಾಂಕ್ ಎಲ್ಲ ಖಾತೆಗೆ ಇವರು ದುಡ್ಡು ಹಾಕಿರೋದೇ ಸ್ಯಾಲ್ರಿ ಅಂತ ಹಾಕಿದಾರ ಸರ್, ಸಂಬಳ ಅಂತ ಹಾಕಿದಾರ ಸರ್. ಏನಕ್ಕೆ ಸರ್, ಏನು ಉದ್ದೇಶ ಸರ್? ಕರೆಕ್ಟ್. ಅಲ್ಲಿ ಬ್ಯಾಂಕ್ ಸಂಬಳ ಹಾಕಿ ಇವರು ಯಾರು ಸರ್? ಇದನ್ನೇ ತನಿಖೆ ಆಗಬೇಕು ಸರ್. ಇದು ನಮ್ಮ ನಾನು ಹೇಳ್ತಾ ಇದ್ದಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಸೌಜನ್ಯ ಹೋರಾಟಗಾರರಿಗೆಲ್ಲದೆ ನಾವೊಂದು ಸ್ವಲ್ಪ ಜನ ಅವರಿಗೆಲ್ಲದೆ ಬೇರೆ ಯಾರಿಗೂ ಇದರ ಅಡಿಯ ಕೆಳವರೆಗಿರುವಂತ ಬಂಡೆ ಎಲ್ಲ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ತಿಳಿದಾಯಕ ನಾವು ಅದು ಈಗ ಜನಕ್ಕೆ ಎಚ್ಚರ ಆಗ್ತಾ ಇದೆ. ಇದನ್ನು ನೀವು ತಿಳಿಸ್ಬೇಕು, ಇದನ್ನು ತಿಳಿಸ್ಬೇಕು. ಇನ್ನು ಮಾತಾಡುವ ಹೇಳಿ, ನೋಡಿ ಅಮ್ಮ ನಿಮ್ಮ ಪುಸ್ತಕದಲ್ಲಿದೆ ಖಾತೆ ಸಂಖ್ಯೆ, ಕೇಳಿ ಯಾವ ಬ್ಯಾಂಕ್ ಅಂತ, ಅದನ್ನು ಓಪನ್ ಮಾಡಿ ಅಂತ ಹೇಳಿ. ಅದಕ್ಕೆ ಇವರು ನೋಡಿ ಪಾಸ್ ಪುಸ್ತಕ ಕೊಡ್ತಾ ಇಲ್ಲ, ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಸಿಕ್ಕಾಗ್ತಾರೆ ಇವಾಗ. ಇದಕ್ಕೋಸ್ಕರ ಯಾವ್ದನ್ನು ಕೊಡ್ತಾ ಇಲ್ಲ ಸರ್ ಅವರು. ಆಯ್ತು, ಇವಾಗ 20 ರೂಪಾಯಿನ ಕಟ್ಟಿಸ್ಕೊಂತಾರಂತಲ್ಲ ಈ ಸೇವಿಂಗ್ಸ್, ಅದು ಎಂಟ್ರಿ ಆಗುತ್ತೆ, ಅದು ಯಾವ ಬುಕ್ ಎಲ್ಲ ಎಂಟ್ರಿ ಇಲ್ಲ ಸರ್. ಅದು ಅವರ 20 ರೂಪಾಯಿ, ನಾನು ಈ ಹಿಂದೆನೇ ಹೇಳಿದೆ ಸುಳ್ಳಿಯಲ್ಲಿ ಸಭೆ ಆಗುವಾಗ, 20 ರೂಪಾಯಿಯ ಪುಸ್ತಕ 10 ರೂಪಾಯಿ ಪೆನ್ನಲ್ಲಿ ಇರೋದು ಏನೂ ವ್ಯಾಲ್ಯೂ ಬರಲ್ಲ ಅಂತ. ಇವ ನೋಡಿ ಈ ಸೇವಾ ಪ್ರತಿನಿಧಿ ಇವರೆಲ್ಲ ಎಲ್ಲೋ ಪುಸ್ತಕವನ್ನು ಬಿಟ್ಟು ಹೋಗ್ತಾ ಇಲ್ಲ. ಅವ್ರಿಗೆ ಗೊತ್ತು ನಾಳೆ ಸಿಕ್ಕಾಗದೆ ಕಷ್ಟ ಅಂತ, ಎಲ್ಲೋ ಬಿಟ್ಟು ಹೋಗ್ತಾ ಇಲ್ಲ. ಇವ ಅದರಲ್ಲಿ ಎಂಟಾಗುತ್ತೆ. ಎಂಟಾದ ನಂತರ ಈ ದುಡ್ಡನ್ನೆಲ್ಲ ಇಂಗ್ಲಿಷ್ ಹೇಳ್ತಾ ಇರುತ್ತಲ್ಲ, 1000 ಕೋಟಿ ಕಲೆಕ್ಷನ್ ಆಗ್ತಾ ಇದೆ ಅಂತ. ಈ ದುಡ್ಡೊಟ್ಟಿಗೆ ಇದು ಸೇರಿಸಿ ಇನ್ನೊಬ್ಬರಿಗೆ ಬಡ್ಡಿ ಕೊಡ್ತಾ ಇರೋ ಸರ್, ನೆಕ್ಸ್ಟ್ ಒಂದು ಸಂಘಕ್ಕೆ ಬಡ್ಡಿ ಕೊಡ್ತಾ ಇರೋದು ಸರ್. ಓಕೆ. ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ತಗೊಂಡ್ರೆ ಬ್ಯಾಂಕ್ ಅಲ್ಲಿ ನಮ್ಗೆ ಕೊಡ್ತಾರ, ಅಲ್ಲಿ ಎಂಟ್ರಿ ಆಗಿರುತ್ತೆ. ಅಲ್ಲಿ ನನ್ನ ಹತ್ರ ಇದೆ ಸರ್, ನಾನು ಇದ್ದೇ ಮಾತಾಡೋದು ಸರ್. ಏನಿಲ್ಲ ಸರ್, ಅದನ್ನೇ ಹೇಳು. ಸ್ಯಾಲ್ರಿ ಅಂತ ಹಾಕಿದಾರೆ ಸರ್, ಸ್ಯಾಲ್ರಿ ಅಂತ ಹಾಕಿದ್ದಾರೆ. ಹೌದು, ಸ್ಯಾಲ್ರಿ ಅಂತ ಹಾಕಿದ್ದಾರೆ. ನನಗೂ ಒಬ್ರು ಕೊಟ್ಟಿದ್ರು ಡಾಕ್ಯುಮೆಂಟು, ಅಲ್ಲೂ ಸ್ಯಾಲ್ರಿ ಅಂತ ಹಾಕಿದ್ದಾರೆ. ಆಮೇಲೆ ಇವ್ರು ಗೊತ್ತೇ ಇಲ್ಲ, ಅದು ಅವರವರೇ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ. ಸಂಘದ ಹೆಸರಲ್ಲಿ ಇರ್ಬೇಕಾದಂತ ಅಕೌಂಟು ಬರೀ ಹೆಸರು ಮಾತ್ರ ಇಟ್ಬಿಟ್ಟು ಅವರವರೇ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವ್ರು ಯಾವಾಗ ಸಂಘ ಶುರು ಮಾಡಿದ್ರು ಅದಕ್ಕಿಂತ ಮುಂಚೆ 9 ತಿಂಗಳ ಮುಂಚೆ ಸಂಘ ಶುರುವಾಗಿದೆ ಅಂತದ್ದು. ಹೌದು ಸರ್, ಇದೇ ಸರ್ ಮಾಡ್ತಾ ಇರೋದು. ನಾನ್ ಕೇಳ್ತಾ ಇರೋದು ನೋಡಿ ಸರ್, ಇವಾಗ ಇವರಿಗೆ CC ಖಾತೆ ತೆರೆಯಲು NRML ಯೋಜನೆ ಅವರು ಯಾವಾಗ ಅನುಮತಿ ಕೊಟ್ಟಿರೋದು, ಆದೇಶ ಯಾರು ಕೊಟ್ಟಿರೋದು, RBI ಯಾವಾಗ ಕೊಟ್ಟಿರೋದು, CC ಖಾತೆಯಿಂದ ದುಡ್ಡು ತೆಗಿಲಿಕ್ಕೆ ಇವರಿಗೆ ಪರ್ಮಿಷನ್ ಯಾರು ಕೊಟ್ಟಿರೋದು, RBI ಲೈಸೆನ್ಸ್ ಇದೆ ಅಂತಲ್ಲ ಸರ್, ಎಲ್ಲಿ ಸರ್ ಅವ್ರ ತರ ಇರೋದು? ಏನಾಯ್ತು ಸರ್? ನೋಡಿ ಸರ್, ನಿಮ್ಮ ಈ ಮೀಡಿಯಾ ಮುಖಾಂತರ ನಾನು ಚಾಲೆಂಜ್ ಆಗ್ತಾ ಇದ್ದೀನಿ. ಈ SKDRP ಅಧ್ಯಕ್ಷರಿಗೆ ನಾನು ಚಾಲೆಂಜ್ ಆಗ್ತಾ ಇದ್ದೀನಿ. ನಾವು ಸೌಜನ್ಯ ಹೋರಾಟಗಾರರು ಬರ್ತೀವಿ, ಆಗ್ಲೂ ನೇರವಾಗಿ ಮೀಡಿಯಾ ಮುಂದೆ ಬನ್ನಿ. ನಿಮ್ಗೆ ಯಾಕೆ ತೋರಿಸ್ಬೇಕು ಸರ್? ಯಾರಿಗೆ? ನಿಮ್ಗೆ ಪಬ್ಲಿಕ್ ಟ್ರಸ್ಟ್, ಸರ್ಕಾರ ದುಡ್ಡು, ಸರ್ಕಾರ ಅಂದ್ರೆ ನಮ್ಮ ದುಡ್ಡು, ಅದು ತೋರಿಸಲೇಬೇಕು. ಯಾಕೆ ಮನೆ ಕೇಳ್ತಾ ಇದ್ರಲ್ಲ, ಯಾಕೆ ತೋರಿಸ್ಬೇಕಂತ? ಸರ್ಕಾರ ಕೊಡ್ತೀವಿ ಬಿಡು, ನಮ್ಮ ದುಡ್ಡು ಅವ್ರು ತಗೊಂಡಿರೋದು, ಸಂಘ ಬೆಳೆಸ್ತಾ ಇರೋದು, ಪಬ್ಲಿಕ್ ಅಲ್ಲಿ ಸೇವೆ ಮಾಡ್ತಾ ಇರೋದು, ಪಬ್ಲಿಕ್ ಅಲ್ಲಿ ಇರೋ ತೋರಿಸಲೇಬೇಕು ಸರ್ ಅದು. ಆಯ್ತು, ಇವಾಗ 1,50,000 ಕೋಟಿ ಅಂತ ನೀವು ಹೇಳಿ, ಇಷ್ಟೊಂದು ಟ್ರಾನ್ಸಾಕ್ಷನ್ ಮಾಡ್ಬೇಕಾರೆ ಲೈಸೆನ್ಸ್ ಇಲ್ಲದೆ ಮಾಡ್ತಾರ ಸರ್? ನೀವು ತಲೆಯಿಂದ ಸರ್, ಇವರಿಗೆ ಏನು ಲೈಸೆನ್ಸ್ ಬೇಡ ಸರ್. ಗಿರೀಶನ್ ಹೇಳ್ದಂಗೆ ಮೆಡಿಕಲ್ ಲೈಸೆನ್ಸ್ ಇದ್ರೆ ಸಾಕು, ಎಲ್ಲ ವೈನ್ ಶಾಪಿಗೆ ಆಗ್ತದೆ ಸರ್ ಅದು. ಈಗ ಕೆಲವು ರಾಜಕಾರಣಿಗಳು ಅಧಿಕಾರಿಗಳು ಹಂಗೆ ಆಗ್ಬಿಟ್ಟಿದ್ದಾರೆ. ಅವ್ರದ್ದು ಏನೋ ಹೇಳ್ತಾರಲ್ಲ, ಅದನ್ನ ಬೂಟ್ ನೆಕ್ಕದು ಅಂತ, ಹಂಗ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಹೌದು ಸರ್, ಇನ್ನೂ ಕೊಡ್ತೀವಿ. ನೆಕ್ಸ್ಟ್ ಇದರಲ್ಲಿ ಇನ್ನೂ ಕೊಡ್ತೀವಿ ನಾವು. ಈಗ ಎಷ್ಟು ಬೇಕು ಜನರು ಎಷ್ಟು ಕೊಡಿ, ನಾನು ಎಷ್ಟು ಕೊಡೋದು. ನೀವು ನಿಮಗೆ ಬೇರೆ ಏನು ಹೇಳ್ತಾ ಇಲ್ಲ, ನೀವು ಬಂದು ನಮಗೆ ಹೊಡ್ಲಿಕ್ಕೆ ಬರ್ತಾ ಇದ್ದೀರಾ, ಆಯ್ತು ಒಪ್ಕೊಂಡೆ. ನಿಮ್ಮನ್ನು ತಪ್ಪು ದಾರಿಗೆ ತಂದು ಹಾಕಿದಿರಿ, ನಿಮ್ಮ ಮೇಲೆ ನಮಗೆ ದ್ವೇಷ ಇಲ್ಲ. ಆದರೆ ನೀವು ನಿಮ್ಮ SC ಯಾರಾದ್ರೂ, SP ಅಂತ ಹೇಳ್ತೀವಿ, ಅವರಾದ ಸೇವಾ ಪ್ರತಿನಿಧಿ ಅವರಾದ್ರೂ ಆಗ್ಬೋದು, ಹೋಗಿ ನೀವು ಕೇಳಿ ನೋಡಿ. ನಮ್ಮ ಪುಸ್ತಕ ಕೊಟ್ಟರೆ ಖಾತೆ ಓಪನ್ ಮಾಡಿ, ಅದು ನಮಗೆ ಬೇಕು, ನಮ್ಮ ಜನ ಕೇಳ್ತಾ ಇದಾರೆ ಅಂತ ಹೇಳಿ ಅದನ್ನು ಕೊಡಿಸುವ ಕೆಲಸವನ್ನು ಮಾಡಿ. ಓಕೆ ಸರ್, ಈಗ ನನಗೆ ಅನೇಕರು ಪ್ರಶ್ನೆ ಕೇಳಿದ್ದೇನೆ ಗೊತ್ತಾ ಸರ್? ನಂದು ಸಿಬಿಲ್ ಸ್ಕೋರ್ ಕಡಿಮೆ ಆಗ್ಬಿಡುತ್ತೆ ಅಂತ ನನಗೆ ಎದುರಿಸ್ತಾ ಇದ್ದಾರೆ ಸರ್. ಯಾರೋ SP ಎಲ್ಲ ಬಂದಿದ್ರು ಸರ್. SP ಅಂದ್ರೆ ಇವರೆಲ್ಲ ಈ ಸುಲಿಗೆ ಪ್ರತಿನಿಧಿ ನೀವು ಹೇಳ್ತೀರಿ, ಸಾವಿನ ಪ್ರತಿನಿಧಿ ಅಂತ ಇನ್ನೊಬ್ರು ಕೆಲವರು ಹೇಳ್ತಾ ಇದ್ರು. ಇದು ಸಿಬಿಲ್ ಸ್ಕೋರ್ ಕಡಿಮೆ
100% ಸಾವಿನ ಪ್ರತಿನಿಧಿ ಸರ್. ಇವರೇ ಹೋಗಿ ಬಯಸಿ ಆತ್ಮಹತ್ಯೆ ಮಾಡಿಸಿದ್ರು. ಇದಕ್ಕೆ ಉತ್ತರ ಕೊಡ್ಬೇಕು ಸರ್ SKDRP ಅವರು. ಅವರ ದುಡ್ಡು ತೆಗೆದು ತಿರ್ಗಾ ಅವರಿಗೆ ದುಡ್ಡು ಕೊಟ್ಟು ಅವರನ್ನು ಆತ್ಮಹತ್ಯೆ ಮಾಡಿಸಿದ್ರು SKDRP ಅವರು. ಅದಕ್ಕೆ ನೇರವಾಗಿ ಹೊಣೆಗಾರರು SKDRP ಅವರು ಆಗ್ತದೆ. ಕರ್ನಾಟಕದಲ್ಲಿ ಸಾವಿರಾರು ಜನ ಸತ್ತಿದ್ದಾರೆ. ಎಲ್ಲವೂ ತನಿಖೆ ಆಗಬೇಕು ಸರ್. ಒಂದು ಸರ್ ಹಾಗೆ ಸರ್, ಈಗ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತ ಹೆದರಿಸ್ತಿದ್ದಾರಂತೆ ಸರ್. ಅದು ಹೆಂಗ್ ಸರ್ ಕಡಿಮೆ ಆಗುತ್ತೆ? ಯಾಕೆ ಈಗ ನಾನು ನನ್ನ ಅಕೌಂಟ್ ಇದೆ ಅಂತಂದ್ಮೇಲೆ, ನಾನು ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂತಂದ್ರೆ ನಾನು ಸಿಬಿಲ್ ಸ್ಕೋರ್ಗೆ ನನ್ನ ಚೆಕ್ ಬೌನ್ಸ್ ಆಗುತ್ತೋ ಅದು ನನಗೆ ಆಡ್ ಆಗುತ್ತೆ. ಬಟ್ ಇವ್ರಿಗೆ ಬ್ಯಾಂಕ್ ಅಕೌಂಟೇ ಇಲ್ಲ, ಇವ್ರು ಕೊಡೋ ದುಡ್ಡು ಬ್ಯಾಂಕಿಗೆ ಹೋಗ್ತಿಲ್ಲ. ಸಿಬಿಲ್ ಸ್ಕೋರ್ ಹೆಂಗ್ ಸರ್ ಆಡ್ ಆಗುತ್ತೆ, ಕಮ್ಮಿ ಆಗುತ್ತೆ? ಇವಾಗ ಏನ್ ಮಾಡಿದ್ರೆ ಅಂತ ಹೇಳಿದ್ರೆ, ಒಂದು 6 ತಿಂಗಳ ಹಿಂದೆಯಿಂದ ನಾವು ಹೇಳ್ತಾ ಇದ್ದೀವಿ, 1 ವರ್ಷದಿಂದ ಯಾವುದೇ ಪೇಪರ್ಗೆ ಸೈನ್ ಮಾಡಬೇಡಿ ಅಂತ. ಸೈನ್ ಮಾಡದೇ ಇರೋರ್ದು ಯಾರ್ದು ಏನೂ ಆಗಲ್ಲ. ಸೈನ್ ಮಾಡಿದಾರೆ ಕೆಲವರು, ಅಂತವ್ರದ್ದು ಏನೋ ಒಂದು ಗೋಲ್ಮಾಲ್ ಮಾಡ್ತಾ ಇದಾರೆ. ಅದು ನೆಕ್ಸ್ಟ್ ತನಿಖೆ, ಇದೆಲ್ಲ ತನಿಖೆ ಆದ್ರೆ, ತನಿಖೆ ಪ್ರಾರಂಭವಾದ್ರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಬಹುದು. ಮತ್ತೆ NRML ಪ್ರಕಾರವಾಗಿ ಸರ್ ಒಂದು ವಿಷಯ ಹೇಳ್ತೀನಿ ಸರ್, ಯಾವುದೇ ಕಾರಣಕ್ಕೂ ಯಾವುದೇ ಆಧಾರವನ್ನು ಇಟ್ಟು ಬ್ಯಾಂಕಿಂದ ಸಾಲ ಕೊಡೋದಲ್ಲ. ಕೇಂದ್ರ ಸರ್ಕಾರ ಜನರ ಅಭಿವೃದ್ಧಿಗೆ ನೇರವಾಗಿ ಕೊಡ್ತಾ ಇರೋದು. ಸಂಘದ 10 ಜನರ ಹೊಣೆಗಾರಿಕೆಯಲ್ಲಿ ಕೊಡ್ತಾ ಇರೋದು. ಅಂದ್ರೆ ಇವ್ರು ಇನ್ಶೂರೆನ್ಸ್ ಮಾಡಿಸ್ಕೊಳ್ತಿದ್ದಾರಲ್ಲ ಸರ್, ಅದನ್ನೇ ಹೇಳಿಲ್ಲ ಸರ್. ಇಲ್ಲ ಸರ್, ಮಾಡ್ಲಿಕ್ಕಿಲ್ಲ ಸರ್, ಇಲ್ಲ ಸರ್. ಸಂಘಕ್ಕೆ ಸರ್ 2013ರ ಸುತ್ತೋಲೆ ಪ್ರಕಾರವಾಗಿ, ನಾನು ನೋಡೋ ಪ್ರಕಾರವಾಗಿ ಅವರಿಗೆ 10 ಲಕ್ಷವರೆಗೂ ಸಾಲ ಕೊಡ್ಲಿಕ್ಕೆ ಯಾವುದೇ ದಾಖಲೆ ನೀಡುವ ಅವಶ್ಯಕತೆ ಇಲ್ಲ. ಯಾವ್ದು ಅಡಮಾನ ಇಟ್ಕೊಳ್ಳೋ ಹಂಗಿಲ್ಲ, ಯಾವುದೇ ಅಡಮಾನ ಇಲ್ಲ, ಇನ್ಶೂರೆನ್ಸ್ ಕಟ್ಟೋ ಹಂಗಿಲ್ಲ, ಇನ್ಶೂರ್ ಮಾಡ್ಲಿಕ್ಕಿಲ್ಲ, ಆರೋಗ್ಯ ವಿಮಾ ಮಾಡ್ಲಿಕ್ಕಿಲ್ಲ, ನಿಮ್ಮ ನಿರಂತರ ಪುಸ್ತಕ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಯಾವುದು ಇಲ್ಲ ಸರ್. ಸರ್ ಆಯ್ತಾ, ಬಟ್ ಇವರು ಅದ್ರ BC ಖಾತೆ CC ಖಾತೆ ಅಂತಾರಲ್ಲ ಸರ್. ಹೌದು, ಅದ್ರ ಮುಖಾಂತರ ಇವರೇ ಮಾಡೋದು ಸರ್ ಅಂತ ಹೇಳ್ತಾರಲ್ಲ ಸರ್. ಯಾವ್ದು ನಾವು ಮೀಡಿಯೇಟ್ರು ನಾವು ತಗೋಬೇಕು ಅಂತ ಹೇಳ್ತಾರಲ್ಲ ಸರ್. ಎಲ್ಲಿದೆ ಸರ್? ಅದೇ ದಾಖಲೆ ತಂದು ತೋರಿಸಿ ಸರ್. BC ಅಂದ್ರೆ ಏನು ತೋರಿಸಿ ಸರ್ ಅದ್ರಲ್ಲಿ ಇಲ್ಲ ಸರ್. ಕ್ಯಾಶ್ ಆಗಿ ಯಾವುದೇ ದುಡ್ಡು ವ್ಯವಹಾರ ಮಾಡ್ಲಿಕ್ಕಿಲ್ಲ ಇವರು, ಮಾಡ್ಲಿಕ್ಕೆ ಇಲ್ಲ, ದುಡ್ಡು ಮುಟ್ಲಿಕ್ಕೆ ಇಲ್ಲ. ಮತ್ತೆ BC ಇನ್ನೊಂದು BC ಹೇಳ್ತೀನಿ. BC ಅಂದ್ರೆ ಇವಾಗ ಒಂದು ಸಂಘ, ಇವಾಗ ಒಂದೇ ಗ್ರಾಮ ಅಲ್ಲ, ಒಂದು ಗ್ರಾಮ ಹಾಕಿ ಅದ್ರ ಸುತ್ತ 30 ಕಿಲೋಮೀಟರ್ ರೌಂಡ್ ಅಲ್ಲಿ ಮಾತ್ರ BC ಒಂದು ಬ್ಯಾಂಕ್ಗೆ ಅನ್ವಯ ಆಗುದು. ಇವರು ಧರ್ಮಸ್ಥಳ ಬ್ಯಾಂಕ್ ಇಟ್ಬಿಟ್ಟು ಕಲಬುರಗಿಯಲ್ಲಿ ಖಾತೆ ಓಪನ್ ಮಾಡಿ ಕೊಟ್ಟಿದ್ದಾರೆ ಸರ್. ಕಲಬುರಗಿಯಲ್ಲಿ ಖಾತೆ ಓಪನ್ ಮಾಡಿದ್ದಾರೆ, ಕುಂದಾಪುರದಲ್ಲಿ ಓಪನ್ ಮಾಡಿದ್ದಾರೆ. ಎಷ್ಟಿದೆ ಕಿಲೋಮೀಟರ್ ಇದೆ ಸರ್? ಕುಂದಾಪುರ ಎಷ್ಟಿದೆ, ಕಲಬುರಗಿ ಎಷ್ಟಿದೆ, ರಾಯಚೂರು ಎಷ್ಟಿದೆ ಸರ್? ಬ್ಯಾಂಕ್ BC ಅನ್ನು ಉಲ್ಲಂಘನೆ ಮಾಡ್ತಾ ಇರೋದು ಸರ್. ಇದೆಲ್ಲ ಕ್ಯಾನ್ಸಲ್ ಆಗಬೇಕು ಸರ್ ಇವಾಗ. ಆಯ್ತು ಸರ್, ಈಗ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತಾ ಇಲ್ವಾ ಸರ್? ಇಲ್ಲ ಸರ್, ಕಡಿಮೆ ಮಾಡ್ಲಿಕ್ಕೆ ಇಲ್ಲ. 100% ಸಂಘದ ಹೆಸರಲ್ಲಿ ಈ ತರ ಮಾಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬಹುದು. ಆ ಕಚಡ ಇಡಿಯೇಟ್ ಲೋಫರ್ಸ್ ಕೆಲವು SP ಇದ್ದಾರಂತಲ್ಲ ಸರ್, ಅವರೆಲ್ಲ ಬಂದು ಪಾಪ ಹೆಣ್ಮಕ್ಳಿಗೆಲ್ಲ ಹೆದರ್ಸ್ತಾ ಇದಾರೆ ಅಂತ ಹೇಳಿ ನಂಗೆ ತುಂಬಾ ಪ್ರತಿನಿತ್ಯ ಏನು ಸರ್ ಪಾಪ ಅವ್ರದ್ದು ಹೇಳ್ತೀನಿ. ನೀನು ಏನ್ ಮಾಡ್ಲಿಕ್ಕೆ ಆಗ್ತಲ್ಲ, ಅವರಿಗೂ ಮೇಲೆ ಇಲ್ಲ ಹೋಗ್ತಲ್ಲ, ಹೋಗಿ ನೀನು ಕಲೆಕ್ಷನ್ ಮಾಡಿ ಬರೋದಿದ್ರೆ ನಮಗೆ ಸಂಬಳ ಇಲ್ಲ. ಅವರು ಒಟ್ಟಪಾಡು ಒಂದು ಕಡೆಯಿಂದ. ಮತ್ತೆ ಅವರು ಏನಂತ ಅವರು ಸಾಲ ತಗೊಂಡಿದ್ದಾರೆ. ಕೆಲವರು ಇದನ್ನ ಈ ಒಂದು ಉದ್ಯೋಗ ನಂಬಿ ಅವ್ರು ಮನೆ ಕಟ್ಟಿದ್ದಾರೆ, ಕಾರ್ ತಗೊಂಡಿದ್ದಾರೆ, ಮಕ್ಕಳ ಎಜುಕೇಶನ್ ಅವ್ರನ್ನು ವಿದೇಶಕ್ಕೆ ಕಳಿಸಿದ್ದಾರೆ. ಇವೆಲ್ಲ ಕೊಡ್ಬೇಕಲ್ಲ ಸರ್. ಏನ್ ಮಾಡೋಣ ಸರ್ ಇಂಥ ಸಂದರ್ಭದಲ್ಲಿ? ಏನ್ ಮಾಡೋಣ ಸರ್? ಇಕ್ಕಟ್ಟಲ್ಲಿ ಸಿಕ್ಕಾಕಿದ್ದಾರೆ. ಆದ್ರೆ ಅವ್ರ ಬಾಯಲ್ಲಿ ಮಾತು ಒಳಸು ಪದಗಳು ಬರುತ್ತೆ. ಅದು ಎಲ್ಲರೂ ಇಲ್ಲ, ಒಂದಿಷ್ಟು ಜನ ಚೆನ್ನಾಗಿದ್ದಾರೆ, ಬೇಜನ ಎಲ್ಲ ಒಳಸು ಪದನೇ ಮನೆಯಾರಿಗೆ ಮಾತ್ರ ಹೇಳ್ತಾ ಇದಾರೆ. ನಾವು ಅದನ್ನ 12 ವರ್ಷದಿಂದ ಇದನ್ನೇ ತಾನೇ ಕಲ್ತಿರೋದು ಅಂತ ಹೇಳ್ತಾ ಇದಾರೆ. ಅದಕ್ಕೆ ಅದು ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಹೌದು. ಆಮೇಲೆ ನನಗೂ ತುಂಬಾ ಜನಕ್ಕೆ ಬೇರೆ ಬೇರೆ ತರ ಮಾತಾಡಿದ್ರು ಬಿಡಿ, ಅದನ್ನ ಸೊಂಟದ ಕೆಳಗಡೆ ಸಿಕ್ಕಾಬಿಟ್ಟೆ ಮಾತಾಡಿದ ಆ ಭಾಷೆಗಳು ಇಲ್ಲಿ ನೋ ಪ್ರಾಬ್ಲಮ್. ಈಗ ಸರ್, ಈಗ ಪ್ರತಿನಿಧಿಗಳು ಈ ತರ ಬಂದು ಎದುರಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಸರ್ ಕೋರ್ಟ್ಗೆ ಹೋಗ್ತಾ ಇದೀವಿ, ಕೋರ್ಟ್ ಅಲ್ಲಿ ಇದೆ, ಇನ್ನೇನ್ ಡಿಸಿಷನ್ ಆಗುತ್ತೆ, ಆದ್ಮೇಲೆ ಇದುವರೆಗೆ ಏನೇ ನಿಲ್ಸಿದ್ರ ಬಡ್ಡಿ, ಚಕ್ರ ಬಡ್ಡಿ, ಅದ್ರ ಬಡ್ಡಿ ಎಲ್ಲಾನು ಕೂಡ ಕೊಡ್ಬೇಕಾಗತ್ತೆ ಅಂತ ಮತ್ತಷ್ಟು ಅವ್ರಿಗೆ ತಲೆ ಮೇಲೆ ಗೊಬ್ಬರ ಹಾಕ್ಬಿಟ್ಟಿದ್ದಾರೆ ಸರ್. ಅವರಿಗೆ ಸರ್, ಅವರಿಗೆ ಇನ್ನು 1 ವರ್ಷದಿಂದ ಇಲ್ಲ ಮಹೇಶನ 2012 ಹೇಳಿದ್ರು, ಅಲ್ಲಿಂದ ಇಲ್ಲಿ ತನಕ ಇದು ಕೋರ್ಟಿಗೆ ತಗೊಂಡೋಗಿ ಆಗಿಲ್ಲ. ಅವರಿಗೆ ನಮ್ಮ ಮೇಲೆ ಮಾನಸ ಕೇಸು, ಇನ್ನೊಂದು ಕೇಸ್ ಅಂತ ಕರ್ನಾಟಕ ರಾಜ್ಯಾದ್ಯಂತ ಪ್ರಕರಣ ದಾಖಲು ಮಾಡೋದಲ್ಲದೆ ಇದೇ ವಿಷಯ ಮಾತಾಡಿ ಗೊತ್ತಿಲ್ಲ. ಇವರು ಗೊತ್ತು ಇದನ್ನು ನ್ಯಾಯಾಲಯಕ್ಕೆ ಹೋದ್ರೆ ನಾನೇ ಸಿಕ್ಕಾಗ್ತೀನಿ ಅಂತ ಹೇಳಿ ಮುಂದೆ ಹೇಳಿದ್ರು. ಏನೋ ಇದು ಅಧ್ಯಕ್ಷರು ದಾವಣಗೆರೆ ಧಾರವಾಡಕ್ಕೆ ಹೋಗಿ